90-100 ವರ್ಷ ಆರಾಮ್ ಬರ್ತಾ ಇತ್ತು. ಬಟ್ ಗ್ರಾಜುವಲಿ ಕೆಮಿಕಲ್ಸ್ ನಾವು ಸ್ಟಾರ್ಟ್ ಮಾಡಿದ್ವಿ. ಕೆಮಿಕಲ್ ಸೋಪ್ಗಳನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಿಂದಾಗಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಒಂದು ಆಯಿಲ್ ಉತ್ಪತ್ತಿ ಆಗ್ತದೆ, ಎಣ್ಣೆ ಉತ್ಪತ್ತಿ ಆಗ್ತದೆ. ಈ ಎಣ್ಣೆ ನಮ್ಗೆ ಏನ್ ಬರ್ತದೆ, ಲಿಗಮೆಂಟ್ಗೆ, ಸ್ಕಿನ್ನಿಗೆ, ನಮ್ಮ ಬಾಡಿಗೆ ಅದು ಅಗತ್ಯ ಬೇಕಾಗ್ತದೆ. ಅದಕ್ಕೋಸ್ಕರ ಬಾಡಿ ಅದನ್ನ ಉತ್ಪತ್ತಿ ಮಾಡ್ತದೆ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ನೀವು ಶಿಕಾಕಾಯಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನು ಆಗುದಿಲ್ಲ, ಅದು ಬಾಡಿಯಲ್ಲೇ ಇರ್ತದೆ. ಆದ್ರೆ ಈ ಕೆಮಿಕಲ್ ಸೋಪ್ಗಳನ್ನ ಯೂಸ್ ಮಾಡೋದ್ರಿಂದ ಆ ಬಾಡಿಯಲ್ಲಿ ಉತ್ಪತ್ತಿ ಆಗುವ ಎಣ್ಣೆ ಏನಾಯ್ತು, ನಾವು ಸ್ನಾನ ಮಾಡೋದ್ರಿಂದ ಅದು ಎಲ್ಲ ಎಲ್ಲಿ ಹೋಯ್ತು, ಬಾತ್ರೂಮ್ ಅಲ್ಲಿ ಹೋಗ್ತು. ಸೊ ಬಾಡಿಗೆ ಸಫಿಶಿಯಂಟ್ ನಿಮ್ಗೆ ಆಯಿಲ್ ಸಿಗ್ತಾ ಇರ್ಲಿಲ್ಲ. ಅದರಿಂದ ಆಯ್ತು ಏನಾಯ್ತು ಅಂದ್ರೆ ಬಾಡಿಗೆ ಪ್ರಾಬ್ಲಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಎಷ್ಟೋ ಜನ ನೋಡಿ ಇವತ್ತು ಮೂಳೆ ಸವತೆ ಆಗುದು, ಅಥವಾ ಗಂಟು ನೋವು ಆಗುದು, ಬೆನ್ನು ನೋವು ಆಗುದು, ಕುತ್ತಿಗೆ ನೋವು ಆಗುದು, ಇದೆಲ್ಲ ಪ್ರಾಬ್ಲಮ್ ಅನ್ನ ಅನುಭವಿಸ್ಲಿಕ್ಕೆ ಶುರು ಮಾಡಿ. ಸೊ ಇದನ್ನ ನಾವು ಅರ್ಥ ಬಿಟ್ಟು ಡಾಕ್ಟರ್ ಲಿಂಚೋಜಿನ್ ನಮ್ಗೆ ಗೆನೋಸಿ ಸೋಪ್ ಅನ್ನ ತಯಾರು ಮಾಡಿದ್ದಾರೆ. ಈ ಗೆನೋಸಿ ಸೋಪ್ ಎಸ್ ಅಂತಂದ್ರೆ ನೀವು 100% ನ್ಯಾಚುರಲ್ ವಾಟರ್. ಇದರಲ್ಲಿ ಯಾವುದೇ ನಿಮ್ಗೆ ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಅಥವಾ ಫ್ಲೇವರ್ಸ್ ಇದರಲ್ಲಿ ಇರುವುದಿಲ್ಲ. ಸೊ ಇದರಲ್ಲಿ ಏನು ಯೂಸ್ ಮಾಡಿದರೆ, ಪಾಮ್ ಆಲಿವ್ ಆಯಿಲ್ ಅನ್ನ ಯೂಸ್ ಮಾಡಿದ್ದಾರೆ, ಎಣ್ಣೆಯನ್ನ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಗ್ಯಾನೋಡರ್ಮಾ ಇದರಲ್ಲಿ ಇದೆ. ದಿಸ್ ದ ಮೇನ್ 2 ಥಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಇರುವಂತದ್ದು. ಇದರದ್ದು ಫಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳೋದು, ಇದು ಬೇಗ ಕರಗುವುದಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಕರಗುವಂತ ಅಂಶಗಳು ಇಲ್ಲ, ಕೆಮಿಕಲ್ಸ್ ಇಲ್ಲ. ಇದು ಹಾಗಿದ್ರೆ ಏನಾಗ್ತದೆ, ಇದು ಸವಿತಾ ಹೋಗ್ತಾ ಇರ್ತದೆ. ನೀವು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದಾಗೆ ಅದು ಸಣ್ಣದಾಗ್ತಾ ಹೋಗ್ತಾ ಇರ್ತದೆ. ಲಾಸ್ಟ್ಗೆ ನಿಮ್ಗೆ ಒಂದು 10 ರೂಪಾಯಿ ಕಾಯಿನ್ ಇರ್ಬೋದು, ಆಮೇಲೆ 5 ರೂಪಾಯಿ ಕಾಯಿನ್ ಹಾಗೆ ಆಗ್ಬೋದು, ಆಮೇಲೆ 2 ರುಪೀಸ್ ಕಾಯಿನ್, 1 ರೂಪಾಯಿ ಕಾಯಿನ್, 50 ಪೈಸಾ ಕಾಯಿನ್, ಈ ತರ ಸವಿತಾ ಹೋಗ್ತಾ ಇರ್ತದೆ, ಕರಗುದಿಲ್ಲ. ಬೇರೆ ಸೋಪ್ ಎಲ್ಲ ಬೇಕಾದ್ರೆ ನೋಡಿ ನೀವು ಕರಗ್ತದೆ. ನೀವು ಇದನ್ನ ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ಸೊ ಇದನ್ನ ಸೋಪನ್ನ ನೀವು ನೀರಿನಲ್ಲಿ ಹಾಕಿಡಿ, ಬೇರೆ ಸೋಪನ್ನು ನೀರಿನಲ್ಲಿ ಹಾಕಿಡಿ. ನೀವು ನೆಕ್ಸ್ಟ್ ಡೇ ಬೇಕಾದ್ರೆ ನೋಡಿ ಏನಾಗ್ತದೆ ಅಂತೇಳಿ. ನಮ್ಮ ಸೋಪ್ ಗಟ್ಟಿಯಾಗಿ ಇರ್ತದೆ, ಬೇರೆ ಸೋಪ್ ನೀವು ಮುಟ್ಟಿದ್ರೆ ಎಲ್ಲ ಕರಗಿ ಹೋಗಿ, ಕೆಲವು ಸೋಪ್ ಅದ್ರಲ್ಲಿ ಪೂರ್ತಿ ಕರಗಿ ಹೋಗಿರ್ತದೆ ಆ ರೀತಿ. ಸೊ ಅದರಿಂದ ಡಿಎಕ್ಸನ್ ಸೋಪ್ ಇಸ್ ಎಂಟೈರ್ಲಿ ಡಿಫರೆಂಟ್ ಸೋಪ್. ಸೊ ಅದರಿಂದ ಬೇಕಾದಷ್ಟು ನಿಮ್ಗೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಅನ್ನ ನೀವು ಪಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ಒಂದು ನಾವು ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ. ಈಗ ನಿಮ್ಗೆ ಸೋಪ್ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಬೇಕಾಗ್ತದೆ. ದ ಸೋಪ್ಸ್ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಫ್ಯಾಟಿ ಆಸಿಡ್ ಅಂಡ್ ಸಾಲ್ಟ್ಸ್. sodium and potassium produced from the hydrolysis of fats in a chemical reaction called ಸಪೋನಿಫಿಕೇಶನ್ ಅಂತ ಹೇಳ್ತಾರೆ. ಈ ಸೋಪನ್ನ ತಯಾರು ಮಾಡಲಿಕ್ಕೆ ಅದಕ್ಕೆ ಸಪೋನಿಫಿಕೇಶನ್ ಅಂತ ಹೇಳ್ತಾರೆ. ಅದಕ್ಕೆ ಏನೆಲ್ಲ ಯೂಸ್ ಮಾಡ್ತಾರೆ ನಿಮ್ಗೆ ಗೊತ್ತಾಗ್ತದೆ, ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ಸೊ ಈಚ್ ಸೋಪ್ ಮಾಲಿಕ್ಯೂಲ್ ಹ್ಯಾಸ್ ಎ ಲಾಂಗ್ hydrocarbon chain, sometimes called its tail, with a ಕಾರ್ಬೋಕ್ಸಿಲೇಟ್ ಹೆಡ್ ಅಂತ ಹೇಳ್ತಾರೆ, ಟೈಲೆಟ್ ಹೆಡ್. ಸೊ ಇದನ್ನ ಯೂಸ್ ಮಾಡಿ, ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಈ ಸೋಪ್ ಅನ್ನ ತಯಾರು ಮಾಡ್ತಾರೆ. ಇದಕ್ಕೆ ಸೋಪ್ ಅಂತ ಕರೀತಾರೆ. ಸೊ ನೀವು ಸೋಪ್ ಅಲ್ಲಿ ಬೇರೆ ಬೇರೆ, ಈಗ ನಿಮ್ಗೆ ಬಟ್ಟೆ ಸೋಪು ಕೇಳಿರ್ಬೋದು, ಸ್ನಾನ ಸೋಪ್ ಕೇಳಿರ್ಬೋದು, ಸೇವಿಂಗ್ ಸೋಪ್ ಕೇಳಿರ್ಬೋದು, ಬೇಬಿ ಸೋಪ್ ಕೇಳಿರ್ಬೋದು, ಸ್ಕಿನ್ ಕೇರ್ ಸೋಪ್ ಅಂತ ಕೇಳಿರ್ಬೋದು, ಡಿಫರೆಂಟ್. ಬಟ್ ಅದಕ್ಕೆಲ್ಲ ನಿಮ್ಗೆ ಬೇಸ್ ಇದೆಯಲ್ಲ, ಟೈಲೆಟ್ ಹೆಡ್ ಇಟ್ ದ ಸೇಮ್. ಈಗ ನಾನು ಹೇಳಿದ್ನಲ್ಲ ನಿಮ್ಗೆ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಇದನ್ನ ಯೂಸ್ ಮಾಡಿರ್ತಾರೆ. ದಟ್ಸ್ ವಾಟ್. ಮತ್ತೆ ಹೆಸರೆಲ್ಲ ಇಡಬಹುದು, ಫ್ರಾಗ್ರೆನ್ಸ್ ಎಲ್ಲ ಚೇಂಜ್ ಮಾಡಬಹುದು. ಬಟ್ ಇಸ್ ಎ ಸೋಪ್ ಇಸ್ ಸೋಪ್. ಓಕೆ, ವಾಟ್ ಇಸ್ ದ ಡಿಫರೆನ್ಸ್ ಟಾಯ್ಲೆಟ್ ಸೋಪ್ ಅಂಡ್ ಬಾತ್ ಸೋಪ್? ತುಂಬಾ ಜನ ನಿಮ್ಗೆ ನೀವೆಲ್ಲ ಟಾಯ್ಲೆಟ್ ಸೋಪ್ ಅನ್ನ ಯೂಸ್ ಮಾಡ್ತೀವಿ. ಟಾಯ್ಲೆಟ್ ಸೋಪ್ ಅಂದ್ರೆ ಏನು, ನೀವು ಇದೇನಪ್ಪ ಟಾಯ್ಲೆಟ್ ಸೋಪ್ ಅಂತ ಹೇಳ್ತಾರೆ. ಟಾಯ್ಲೆಟ್ ಸೈಟ್ ನಥಿಂಗ್ ಬಟ್ ನಿಮ್ಗೆ ಬಟ್ಟೆ ಸೋಪಿನ ಸ್ವಲ್ಪ ಇಂಪ್ರೂವ್ಡ್ ಅಷ್ಟೇ, ಗೊತ್ತಾಯ್ತು ನಿಮ್ಗೆ. ಅದರಲ್ಲೂ ನಿಮ್ಗೆ ಏನ್ ಕೆಮಿಕಲ್ ಹಾಕ್ತಾರೆ ಇದರಲ್ಲೂ ಬಳಸ್ತಾರೆ. ಸೊ soap is different. The soap is the toilet soap is the soap used as a toiletry, and the toiletry means an object or cosmetic used in making up, dressing, etc. Toilet soap contains more fatty materials than bathing bar. ನೀವು ಬಾತಿಂಗ್ ಬಾರ್ ಇದ್ರೆ ಅದನ್ನು ಯೂಸ್ ಮಾಡಬಹುದು, ನಾಟ್ ಟಾಯ್ಲೆಟ್ ಸೋಪ್. ಸೊ ನಿಮಗೆ 60-80%, ಸಾಧಾರಣ ನಿಮಗೆ 60-80%, while bathing bars is contains 40-60%. So they often the skin and also cleanses better than bathing bars. Of course, ನಿಮಗೆ ಟಾಯ್ಲೆಟ್ ಸೋಪ್ ನಿಮ್ಮ ಸ್ಕಿನ್ ಅನ್ನ ಕ್ಲೀನ್ ಮಾಡ್ತದೆ, ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತದೆ. ಆ ಕ್ಲೀನ್ ಮಾಡೋದ್ರೊಳಗೆ ನಿಮ್ಮ ಎಣ್ಣೆಯನ್ನು, ಬಾಡಿಯಲ್ಲಿರುವ ಎಣ್ಣೆಯನ್ನು ಕ್ಲೀನ್ ಮಾಡಿ ಹೊರಗಾಗ್ತದೆ. ಯಾಕಂದ್ರೆ ಅದರಲ್ಲಿ 60-80% ನಿಮ್ಗೆ ಯೂಸ್ ಮಾಡಿರ್ತಾರೆ. ಅದರಿಂದಾಗಿ ಅದು ಆಟೋಮೆಟಿಕ್ ಬಾಡಿಯನ್ನು ಕ್ಲೀನ್ ಮಾಡ್ತದೆ, ಅದ್ರ ಜೊತೆಗೆ ನಿಮ್ಮನ್ನು ಸಹ ಕ್ಲೀನ್ ಮಾಡಿ ಇರ್ತಿರ್ತಾರೆ. ದಟ್ ಈಸ್ ದ ಥಿಂಗ್. ಓಕೆ, ನೆಕ್ಸ್ಟ್ ಗ್ರೇಡ್. ನಿಮ್ಗೆ ಸೋಪ್ ಅಲ್ಲಿ ಗ್ರೇಡ್ ಕಾಣ್ತಾ ಇದೆ ನಿಮ್ಗೆ 1, 2, 3 ಅಂತ.
ಸೊ 3 ತರದ ಗ್ರೇಡ್ ಇದೆ. ತುಂಬಾ ಜನರಿಗೆ ಸೋಪ್ ಬಗ್ಗೆ ಇದನ್ನೆಲ್ಲ ತಿಳ್ಕೊಂಡಿರುವುದಿಲ್ಲ. ಸೊ ನಿಮ್ಗೆ ಸ್ವಲ್ಪ ಗೊತ್ತಿದ್ರೆ ನೀವು ಯಾಕೆ ಡಿಎಕ್ಸ್ಎನ್ ಸೋಪ್ ಅನ್ನೇ ಬಳಸಬೇಕಂತ ನಿಮಗೆ ಗೊತ್ತಾಗ್ತದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ಡ್ ಇನ್ ಸೋಪ್ ಕ್ವಾಲಿಟಿ ಈಸ್ ಇಟ್ಸ್ ಟೋಟಲ್ ಫ್ಯಾಟಿ ಮ್ಯಾಟರ್. TFM ಅಂತ ಆಗಿರುತ್ತೆ. ಪ್ರತಿಯೊಂದು ಸೋಪ್ ಅಲ್ಲೂ TFM ಆಗಿರ್ತದೆ. ಸೊ TFM ಮೇಲೆ ಸಾಧಾರಣ ಅದನ್ನ ಗ್ರೇಡ್ ಅನ್ನ ಕೌಂಟ್ ಮಾಡ್ತಾರೆ. ಸೊ ಹೈಯರ್ ದ TFM ಕ್ವಾಲಿಟಿ ಇನ್ ದ ಸೋಪ್ ಬೆಟರ್ ಇಸ್ ಇಟ್ಸ್ ಕ್ವಾಲಿಟಿ ಅಂತ. ಸೊ TFM ಜಾಸ್ತಿ ಇದ್ದಾಗ ಟೋಟಲ್ ಫ್ಯಾಟಿ ಮ್ಯಾಟರ್, ಸೊ ಅದು ಜಾಸ್ತಿ, ಎಷ್ಟು ಜಾಸ್ತಿ ಇರ್ತದೆ ಅಷ್ಟು ಅದು ಗ್ರೇಡ್ಗೆ ಹೋಗ್ತಾ ಇರ್ತದೆ. ಅಂಡ್ ಆಸ್ ಪರ್ ದ ಬಿಸ್ ಮಾರ್ಕ್ ಇದೆ, ಬಿಸ್ ಮಾರ್ಕ್ ಕೊಡ್ತಾ ಇದ್ದಾರೆ, ಗ್ರೇಡ್ 1 ಸೋಪ್ಸ್ ಶುಡ್ ಹ್ಯಾವ್ 76% ಮಿನಿಮಮ್ TFM ಇರಬೇಕು. ಸೊ ಗ್ರೇಡ್ 1 ಸೋಪ್ ಅಲ್ಲಿ ನೀವು ನೋಡಿದ್ರೆ 76% ನೀವು ಡಿಎಕ್ಸ್ಎನ್ ಸೋಪ್ ಅನ್ನ ನೋಡಬಹುದು, 76% TFM ಮ್ಯಾಟರ್ ಇರ್ತದೆ. ವೈಲ್ ಗ್ರೇಡ್ 2 ಅಂಡ್ ಗ್ರೇಡ್ 3 ಮಸ್ಟ್ ಹ್ಯಾವ್ 70% ಅಂಡ್ ಗ್ರೇಡ್ 3 ನಿಮ್ಗೆ ಆದಷ್ಟು 60% ವರೆಗೆ ಹೋಗ್ತದೆ. ಗ್ರೇಡ್ 2 ಅಲ್ಲಿ ನಿಮಗೆ 70 ಇದ್ರೆ ಗ್ರೇಡ್ 3 ಅಲ್ಲಿ ನಿಮಗೆ 60% ಮಿನಿಮಮ್ TFM ಇರಬೇಕಂತ ಅದು ರೂಲ್. ದಟ್ ಇಸ್ ದ ಬಿಸ್ ಮಾರ್ಕ್ ರೂಲ್ ಅಲ್ಲಿ ನಿಮಗೆ ಅದನ್ನ ಕೊಟ್ಟಿರ್ತಾರೆ. ಇದನ್ನ ತಿಳ್ಕೊಳ್ಬೇಕು ನೀವು. ಹಾಗಾಗಿ ಸೊ ಅದನ್ನ DXN ಯಾವಾಗಲೂ ನಮ್ಮ ಸೋಪ್ ಅಲ್ಲಿ 76% TFM ಇರ್ತದೆ. ಸೊ ಗ್ರೇಡ್ 1 ಸೋಪ್ DXN ಆಗಿದೆ. ಸೊ ಆರ್ಡಿನರಿ ಸೋಪ್. What is ordinary soap? Harmful chemicals, ordinary oil, artificial color, and perfume with soda powder. No medicinal ingredients. ಒಂದೇ ಒಂದು ಇರುವುದಿಲ್ಲ ನೋಡಿ. ತುಂಬಾ ಜನರಿಗೆ ಇದು ವಿಷಯ ಗೊತ್ತಿರುವುದಿಲ್ಲ. ಸೋಪ್ ಸಿಗ್ತದೆ ನಿಮ್ಗೆ, ಮತ್ತೆ ಪರಿಮಳ ಬರ್ತಿದೆ ಅಂತ ನೀವು ಹಾಕಿದ್ರೆ ಅಂತ ಹೇಳಿದ್ರೆ ಯೂಶ್ವಲಿ ನೀವು ಬೇಡಿ 99%, ಇವನ್ 100%. ಯಾರೇ ಬೇಕಾದ್ರೆ ನೋಡಿ, ನೀವು ಸೋಪ್ ತಗೊಳಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ, ಅದನ್ನ ಮೂಗಿಗೆ ಹಿಡಿತಾರೆ. 99, even 100% ಪೀಪಲ್ ಇನ್ಕ್ಲೂಡಿಂಗ್ ಅಸ್. ಯಾಕೆಂದ್ರೆ ನಮ್ಮ ಮೈಂಡ್ ಅಲ್ಲಿ ಸೋಪ್ ಅಂದ್ರೆ ಪರಿಮಳ ಬರಬೇಕು ಅಂತ ಅದಿರ್ತದೆ ನಮ್ಮ ಮೈಂಡ್ ಅಲ್ಲಿ. ಅದು ತಪ್ಪಂತ ಹೇಳಿಕ್ ಆಗುದಿಲ್ಲ. ಬಟ್ ಯಾಕೆ ಅಂತ ನೋಡಿ, ಹಾರ್ಮ್ಫುಲ್ ಕೆಮಿಕಲ್ಸ್, ಆರ್ಡಿನರಿ ಆಯಿಲ್ಸ್, ಆರ್ಟಿಫಿಷಿಯಲ್ ಕಲರ್ ಅಂಡ್ ಪರ್ಫ್ಯೂಮ್ ವಿತ್ ಸೋಡಾ ಪೌಡರ್. ಸೋಡಾ ಪೌಡರ್, ನೋ ಮೆಡಿಸಿನಲ್ ಇಂಗ್ರೀಡಿಯಂಟ್. ಇದನ್ನ ನಾವು ಡೇ ಟು ಡೇ ನಮ್ಮ ಬಾಡಿಗೆ ನೀವು ಹಾಕಿದ್ರೆ ನಮ್ಮ ಬಾಡಿ ಏನಾಗ್ಬೋದು ಸ್ವಲ್ಪ ನೀವು ಯೋಚನೆ ಮಾಡ್ಬೇಕು. ಬಾಡಿ ಅಫ್ಕೋರ್ಸ್ ನೀವು ನಿಮ್ಮ ವೆಹಿಕಲ್ಗೆ ನೋಡಿ, ಬೇಕಾದ್ರೆ ನಿಮ್ಮ ಮನೆ ನೋಡಿ ನಿಮ್ಗೆ, ಅಥವಾ ನಿಮ್ಗೆ ಕಾರ್ ಇರ್ಬೋದು. ಸೊ ಇದಕ್ಕೆಲ್ಲ ನೋಡಿ ನೀವು ಕೆಲವರು ಫಾರಿನ್ ಶಾಂಪೂ ಹಾಕಿ ತೊಳಿತಾರೆ. ಬಟ್ ನಮ್ಮ ಬಾಡಿಗೆ ನಾವು ಅದನ್ನ ಯೂಸ್ ಮಾಡೋದಿಲ್ಲ. ಅಷ್ಟು ಕಾಸ್ಟ್ಲಿ ಯಾಕೆ ಅಂತ ನಮ್ ಕ್ವಶನ್. ಸೊ ನಾನು ಹೇಳೋದು, ನಮ್ಮ ಬಾಡಿ ಇಸ್ ದ ಬೆಸ್ಟ್. ದಿ ಬಾಡಿ ಇಸ್ ದ ಬೆಸ್ಟ್ ಡಾಕ್ಟರ್. ಇದಕ್ಕಿಂತ ಮಿಗಿಲಾದ ಡಾಕ್ಟರ್ ಇಲ್ಲ. ಅದಕ್ಕೋಸ್ಕರ ನೀವು ದಿನ ಎಷ್ಟು ಸಲ ನೀವು ಕೈಗೆ ಥ್ಯಾಂಕ್ಸ್ ಹೇಳ್ತೀರಿ, ಕಾಲಿಗೆ ಥ್ಯಾಂಕ್ಸ್ ಹೇಳ್ತೀರಿ, ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಹಾರ್ಟಿಗೆ, ಲಿವರ್ಗೆ, ಕಿಡ್ನಿಗೆ ಥ್ಯಾಂಕ್ಸ್ ಹೇಳಿದ್ರೋ ಗೊತ್ತಿಲ್ಲ ನನಗೆ ಇದುವರೆಗೂ. ಬಟ್ ನೀವು ಜಸ್ಟ್ ಒಂದು ಸಲ ಹಾಗೆ ಕುತ್ಕೊಂಡು ಯೋಚನೆ ಮಾಡಿ, ಈ ಬಾಡಿ ರೇಟ್ ಎಷ್ಟು ಅಂತ, ಬಾಡಿಗೆ ಎಷ್ಟು, ಆ ಬಾಡಿಗೆ ನೀವು ಬಾಡಿಯನ್ನು ಹೇಗೆ ಇಟ್ಕೊಳ್ಬೇಕು. ನಾವು ಯಾವಾಗ್ಲೂ ಹೇಳ್ತಾ ಇದ್ದೀವಿ, ಲಾಸ್ಟ್ ವರೆಗೆ ನಿಮ್ ಜೊತೆಗಿರೋದು, ನಿಮ್ ಜೊತೆಗೆ ನಿಮ್ ಬಾಡಿ ಮಾತ್ರ ಇರ್ತದೆ. ಈವನ್ ಲಾಸ್ಟ್ ಬರಿಯಲ್ ಗ್ರೌಂಡ್ ವರೆಗೂ ನಿಮ್ ಬಾಡಿ ನಿಮ್ ಜೊತೆಗೆ ಇರ್ತದೆ. ಬೇರೆ ಯಾರು ನಿಮ್ ಜೊತೆಗಿರುವುದಿಲ್ಲ. 2 ದಿವಸ ಆಯ್ತು ಅಂತ ಹೇಳಿದ್ರೆ ಓಡ್ಬಿಡ್ತಾ ಹಾಗೆ. ಸೊ ಆದ್ರಿಂದ ಬಾಡಿಯನ್ನ ನಾವು ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ ಬಾಡಿಗೆ ಎಷ್ಟು ಚೆನ್ನಾಗಿರ್ತೀರಿ ಅಷ್ಟು ಚೆನ್ನಾಗೆ ನಿಮ್ ಜೊತೆಗೆ ಬಾಡಿ ಇರ್ತದೆ. ಓಕೆ. ಓಕೆ. ಆರ್ಗ್ಯಾನಿಕ್ ಅಂಡ್ ಕನ್ವೆನ್ಷನಲ್. US ಲಿಕ್ವಿಡ್ ಸೋಪ್ ಮಾರ್ಕೆಟ್ ಸೈಜ್ ಬೈ ಪ್ರಾಡಕ್ಟ್ 2015-2025 ವರೆಗೆ ಕೊಟ್ಟಿದ್ದಾರೆ. ಇದು $US ಬಿಲಿಯನ್ ಅಲ್ಲಿ ಇದೆ. ಹೇಗೆ ಮಾರ್ಕೆಟ್ ಜಂಪ್ ಆಗ್ತಾ ಇದೆ ಅಂತ ಗೊತ್ತಾಯ್ತಾ ನಿಮ್ಗೆ? ಮಾರ್ಕೆಟ್ ಜಂಪ್ ಆಗ್ತಾ ಇದೆ. ಯಾವಾಗ ಕನ್ವೆನ್ಷನ್ ಮೇಲ್ಗಡೆ ಕಾಣ್ತದಲ್ಲ, ಅದೆಲ್ಲ ನಿಮ್ಗೆ ಕನ್ವೆನ್ಷನ್, ದಟ್ ಈಸ್ ಅ ಕೆಮಿಕಲ್ ಬೇಸ್. ಅದರ ಜೊತೆಗೆ ಕೆಳಗಡೆ ನಿಮ್ಗೆ ಆರ್ಗ್ಯಾನಿಕ್ ಕೊಟ್ಟಿದ್ದಾರೆ. ಕಲರ್ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆ ಕಲರ್ ಕಾಣ್ತಾ ಇದೆ ನಿಮ್ಗೆ, ಅದು ಆರ್ಗ್ಯಾನಿಕ್. ಸೊ ಹಾಗಾಗಿ ಕೆಮಿಕಲ್ ಮಾರ್ಕೆಟ್ ಅನ್ನ ಈಗ ಕನ್ವೆನ್ಷನ್ ಮಾರ್ಕೆಟ್, ಕೆಮಿಕಲ್ ಸೋಪ್ ಇಂದ ಆರ್ಗ್ಯಾನಿಕ್ ಸೋಪ್ಗಳು ಯಾವ ರೀತಿ ಮುಂದೆ ಹೋಗ್ತಾ ಇದೆ ನೋಡಿ, 1 by 1. ಸೊ ಜನರಿಗೆ ಈಗ ಅರ್ಥ ಆಗ್ತಾ ಉಂಟು, ನಾವು ಬಾಡಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಕೆಮಿಕಲ್ ಯೂಸ್ ಮಾಡಬಾರ್ದಂತ. ಸೊ ಮಾರ್ಕೆಟ್ ಸೈಜ್. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಎಸ್ ಸರ್, ಸ್ಕ್ರೀನ್ ಅವೈಲೇಬಲ್ ಆಗವಲ್ದನ್ ಸರ್ ಯಾರಿಗೂ. ಓಹೋ, ಹಾ ಐ ಸರ್, ಸಿ. ಬ್ಲಾಕ್ ಬರ್ಲಿಕ್ಕತ್ತದ. ಹೌದಾ? ಓಕೆ, 1 ಸೆಕೆಂಡ್, ನಾನು ನಿಮ್ಗೆ ಹೊರಗೆ ಹೋಗಿ ಬರ್ತೀನಿ ಒಂದ್ಸಲ. ಹಾ ರೈಟ್. ಆಯ್ತು. ಹಾ ಸರ್. ಶಶಿಧರ್ ಅಂತಿದಾರ ನೋಡಿ, ಅವ್ರಿದ್ರೆ ಓಪನ್ ಮಾಡಿ, ಅಥವಾ ವರ್ಷ ಅಥವಾ ಶೈಲಾ ಯಾರಿಗಾದ್ರೂ ಓಪನ್ ಮಾಡಿ ಒಬ್ರಿಗೆ ಇಟ್ಬಿಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವಾಗ ಅವರು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾರೆ. ಸರಿ. ಈಗ ಸ್ಕ್ರೀನ್ ಶೇರ್ ಕರೆಕ್ಟ್ ಆಗ್ತಾ ಇದೆಯಾ ಈಗ? ಹಾ ಸರ್, ಆಗ್ತಾ ಇದೆ ಸರ್. ಆಗ್ತಾ ಇದೆ ನೋಡಿ. ಈಗ ದೊಡ್ಡದು ಮಾಡ್ತೀನಿ ನಾನು, ಆದ್ರೆ ನೋಡಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೇಳಿ, ಪುನಃ ನಾನು ಚೇಂಜ್ ಮಾಡ್ತೀನಿ.
Okay, now it is clear. It is clear, sir. Okay, fine. ಸ್ಟಾರ್ಟಿಂಗ್ ಅನ್ನ ಕೊಡ್ತೀನಿ ಪುನಃ. ಓಕೆ, ಸೋಪ್ ಅಂತ ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಡಿಫರೆನ್ಸ್ ಹೇಳಿದ್ದೀನಿ, ಬಾತಿಂಗ್ ಬಾರ್ ಅಂಡ್ ದ ಟಾಯ್ಲೆಟ್ ಸೋಪ್ ಡಿಫರೆನ್ಸ್. ನೆಕ್ಸ್ಟ್ ಗ್ರೇಡ್ ವೈಸ್ 1 2 3 ಗ್ರೇಡ್ ಬರ್ತದೆ. ಸೊ ಗ್ರೇಡ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಫಸ್ಟ್ ಗ್ರೇಡ್ ಅಂಡ್ ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್. ಫಸ್ಟ್ ಗ್ರೇಡ್ ಯಾವಾಗಲೂ 76 ಇರ್ತದೆ, ಸೆಕೆಂಡ್ ಗ್ರೇಡ್ 70 ಇರ್ತದೆ, ಥರ್ಡ್ ಇದೆ 60% ಇರ್ತದೆ. ಸೊ ಆರ್ಡಿನರಿ ಸೋಪ್ ಅಲ್ಲಿ ಏನೇನು ಹಾಕಿರ್ತಾರೆ ಇದನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ. ಇದೆಲ್ಲ ರೇಟ್ ನಿಮ್ಗೆ 10 ರೂಪಾಯಿ 15 ರೂಪಾಯಿಗೆಲ್ಲ ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಬಟ್ ಅವರು ದೇ ಆರ್ ಯೂಸಿಂಗ್ ದ ಆರ್ಡಿನರಿ ಆಯಿಲ್ ಅಂಡ್ ಆರ್ಟಿಫಿಷಿಯಲ್ ಕಲರ್ ಅಂಡ್ ಪರ್ಫ್ಯೂಮ್ ಅಂಡ್ ಸೋಡಾ ಪೌಡರ್ ಯೂಸ್ ಮಾಡಿರ್ತಾರೆ. ಅದರಿಂದ ಸೋಪ್ ಅನ್ನ ತಯಾರು ಮಾಡಿರ್ತಾರೆ. ಸೊ ಈಗ ನಿಮ್ಗೆ ಆರ್ಗ್ಯಾನಿಕ್ ಸೋಪ್ ಮಾರ್ಕೆಟ್, ಯು ಕ್ಯಾನ್ ಸಿ ದ ಆರ್ಗ್ಯಾನಿಕ್ ಅಂಡ್ ಕನ್ವೆನ್ಷನ್ ಮಾರ್ಕೆಟ್. ಸೊ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ದಟ್ ಇಸ್ ದ ಕನ್ವೆನ್ಷನ್ ಸೋಪ್ಸ್. ಕೆಳಗಡೆ ಕಾಣ್ತಾ ಇದೆಯಲ್ಲ, ಅದು ನಿಮ್ಗೆ ಆರ್ಗ್ಯಾನಿಕ್ ಮಾರ್ಕೆಟ್ ಸೋಪ್. ಹೇಗೆ ಮಾರ್ಕೆಟ್ ಹೋಗ್ತಾ ಇದೆ, ಇವನ್ ಈಗ 2021, ಈಗ ಇಟ್ ಕಮ್ಸ್ 2025, ಇಟ್ ಗೋಸ್ ಟು ದ ಆಲ್ಮೋಸ್ಟ್ ನಿಮ್ಗೆ $1 billion ಅಲ್ಲಿ ನಿಮ್ಗೆ ಹಾಕಿದ್ದಾರೆ. ಅಷ್ಟು ಮಾರ್ಕೆಟ್ ಪಿಕಪ್ ಆಗ್ತಾ ಇದೆ, 1 by 1 ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಅದರಿಂದ ದಿಸ್ ಇಸ್ ದ ರೈಟ್ ಟೈಮ್ ಟು ಇಂಟ್ರೊಡ್ಯೂಸ್ ಮಾರ್ಕೆಟ್. ಸೊ ನಿಮ್ಗೆ ಮಾರ್ಕೆಟ್ ಅಲ್ಲಿ ಭೂಮಿಕಾ ಸೋಪ್ಸ್ ಎಲ್ಲ ಕಾಣ್ತಾ ಇದೆಯಾ? ಹಲೋ ಸರ್, ಕಾಣ್ತಾ ಇದೆ ಸರ್. ಓಕೆ ನೋಡಿ, ನಾನು ನಿಮ್ಗೆ ಕೆಲವು ಸೋಪ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ. ಇದು ಡಿಫರೆಂಟ್ ಟೈಪ್ಸ್ ಆಫ್ ಸೋಪ್ಸ್ ಇನ್ ದ ಮಾರ್ಕೆಟ್. ಬೇಕಾದಷ್ಟು ನಿಮ್ಗೆ ಟೈಪ್ಸ್ ಆಫ್ ಮಾರ್ಕೆಟ್ ಅಲ್ಲಿ ಕಾಣ್ತಾ ಇದೆ ಈ ತರ ಎಲ್ಲ ಸೋಪ್. ಸೊ ಇದರಲ್ಲಿ ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಇರ್ತದೆ. ಸೊ ಯು ಹ್ಯಾವ್ ಟು ಸಿ, ಚೆಕ್ ಮಾಡಿ, ನೀವು ಯೂಸ್ ಮಾಡೋ ಮೊದಲು ಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ TFM ಇದೆ ಅಂತೇಳಿ, TFM ಮೇಲೆ ನೀವು ಹಣ ಕೊಟ್ಟು ನೀವು ಪ್ರಾಡಕ್ಟ್ ಅನ್ನ ತಗೋಬಹುದು. ಸೊ ನಿಮ್ಗೆ ಈ ಸೋಪ್ಗಳಿಗೂ DXL ಸೋಪಿಗೂ ಏನ್ ಡಿಫರೆನ್ಸ್ ಇದೆ, ನಾನು ಅದನ್ನ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ. ನೀವು ಯಾಕಂದ್ರೆ ಸೋಪ್ ಇಸ್ ಎ ವೆರಿ ಬಿಗ್ ಮಾರ್ಕೆಟ್. ನೀವು ಎಷ್ಟು ಬೇಕಾದ್ರೂ ಸೋಪ್ ಅನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ, ಬಟ್ ನಿಮ್ಗೆ ಅದರ ಡಿಫರೆನ್ಸ್ ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಸೊ ಈಗ ಬೇರೆ ಬೇರೆ ತರ ನಾನಾಗ ನಿಮ್ಗೆ ಅಲ್ಲಿ ಕೊಟ್ಟಿದ್ದೀನಿ. ಫಸ್ಟ್ ಗ್ರೇಡ್ ಇಂದ ಸೆಕೆಂಡ್ ಗ್ರೇಡ್ ಸೋಪ್ಸ್ ಎಲ್ಲ ಯಾವ ರೀತಿ ಇದೆ ಮಾರ್ಕೆಟ್ ಅಲ್ಲಿ. ನಿಮ್ಗೆ ರೇಟ್ ಕಮ್ಮಿ ಸಿಗ್ತದೆ, ಬಟ್ ನಿಮ್ಗೆ ಹೈಯೆಸ್ಟ್ ಅದರಲ್ಲಿ ಕೆಮಿಕಲ್ಸ್ ಜಾಸ್ತಿ ಹಾಕಿರ್ತಾರೆ. ನೋ ಆಪ್ಷನ್ ಅವರಿಗೆ. ಸೊ ನಿಮ್ಗೆ ಸೋಪ್ ಅಲ್ಲಿ ನಿಮ್ಗೆ ಎಷ್ಟು ರೇಟ್ ಇದು ಸೋಪ್ ಇದೆ ಅಂತ ತುಂಬಾ ಜನರಿಗೆ ಸೋಪ್ಸ್ ರೇಟ್ ಎಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ಸೋಪ್ ಕಾಣ್ತಾ ಇದೆ, ಇಟ್ಸ್ ಎನ್ ಇಂಡಿಯನ್ ಸೋಪ್. ಸೊ ಇಂಡಿಯಾದಲ್ಲಿ ಯಾರು ಯೂಸ್ ಮಾಡೋದಿಲ್ಲ ಈ ಸೋಪ್, ಯಾಕಂದ್ರೆ ಈ ರೇಟ್ ಇದೆ 1000 rupees ಇದೆ. ಸೊ ಇದು ಮ್ಯಾಕ್ಸಿಮಮ್ ಇದು ಎಕ್ಸ್ಪೋರ್ಟ್ ಆಗ್ತದೆ. ಇದೆ ಲಾಸಿಟೇನಿನ್ ಅಂತ ಈ ಸೋಪ್ ಹೆಸರು. ಸೊ ಅದರಿಂದ ಈ ಸೋಪ್ ಹೈಯೆಸ್ಟ್ ಫಾರಿನ್ ಕಂಟ್ರಿಗಳಿಗೆ ಇಂಡಿಯಾದಲ್ಲಿ ತಯಾರು ಮಾಡಿ ಬೇರೆ ಕಂಟ್ರಿಗೆ ಹೋಗ್ತದೆ. ಆದ್ರೆ ಈ ಸೋಪ್ ರೇಟ್ ಎಷ್ಟು? 1000 rupees ಈ ಸಿಂಗಲ್ ಸೋಪಿಗೆ. ಓಕೆ, ಸೊ ಈಗ ಇಲ್ಲಿ ಕಾಣ್ತಾ ಇದೆ ಈ ಸೋಪ್ ಈಗ ಸಿಗ್ನೇಚರ್ ಎಸೆನ್ಷಿಯಲ್ ಅಂತ ಈ ಸೋಪ್ ಹೆಸರು. ಸೊ ಇದಕ್ಕೆ 3125 rupees MRP ಇದೆ. ಸೊ ಇದು ಇಲ್ಲಿ ತಯಾರಾಗುದಿಲ್ಲ, ಇದು ಫಾರಿನ್ ಅಲ್ಲಿ ತಯಾರಾಗ್ತದೆ. ದಿಸ್ ಸೋಪ್ ಆಲ್ಸೋ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಇದೆ. ನೆಕ್ಸ್ಟ್ ಸೋಪ್ ಕಮ್ಸ್ 850 ಲಕ್ಸುರಿ ಶುಗರ್ ಸೋಪ್ ಅಂತ ಹೇಳ್ತಾರೆ. ಇದಕ್ಕೆ 850 rupees ಆಗ್ತದೆ ಈ ಸೋಪಿಗೆ. ಸೊ ಈಗ ಇನ್ನೊಂದು ಸೋಪ್ ಕಾಣ್ತಾ ಇದೆ, ಲಕ್ಸುರಿ ಸಿಲ್ಕ್ ಸೋಪ್. ದಿಸ್ ಕಾಸ್ಟ್ ಇಸ್ 750 rupees ಆಗ್ತದೆ. ನಿಮ್ಗೆ ಇದು ಅವರು ಕ್ಲೈಮ್ ಮಾಡ್ತಾರೆ, ಇದನ್ನ ನಿಮ್ಮ ಸ್ಕಿನ್ ಸಿಲ್ಕ್ ಆಗ್ತದೆ ಅಂತ. ದಿಸ್ ಇಸ್ ಟಾಪ್ ಫುಡ್, ವೆರಿ ಮಾರ್ಕೆಟ್ ಅಲ್ಲಿ ತುಂಬಾ ಫೇಮಸ್ ಸೋಪ್ ಇದು. ಇದಕ್ಕೆ ರೇಟ್ ಇದೆ ಒಂದ್ ಸೋಪಿಗೆ 5250 rupees ಆಗ್ತದೆ ಈ ಸೋಪಿಗೆ. ಬಟ್ ಮಾರ್ಕೆಟ್ ಹೆವಿ ಮಾರ್ಕೆಟ್ ಅನ್ನ ಕವರ್ ಮಾಡಿದ್ದಾರೆ ಇವರು. ದ ಟಾಮ್ ಫುಡ್ ಇಸ್ ಅ ಪ್ರೈವೇಟ್ ಬ್ರ್ಯಾಂಡ್ ವುಡ್ ಬಾರ್. ಡಾಲರ್ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ ನಿಮ್ಗೆ 75. ಸೊ 7500 rupees ಅಪ್ರಾಕ್ಸಿಮೇಟ್ ಅಂತ ಹಾಕಿದ್ದಾರೆ. ದ ಸೋಪ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಒನ್ ಆಫ್ ದ ಮೋಸ್ಟ್ ರೇರ್, precious and expensive ingredients in a perfumer arsenal. The exotic rosewood and cardamom give way to a smoky blend of red outwood and sandalwood and vetiver. The tonka bean and amber add warmth and sensuality. This luxurious soap cleanses the skin with a indulgent and creamy lather. It leaves the skin feeling soft and smooth ಅಂತ ಅವರು ನೋಡಿ. ಟಾಮ್ ಫೋರ್ಡ್ ನವರು 5000 ರೂಪಾಯಿ, 5250 ರೂಪಾಯಿ ಒಂದು ಸೋಪ್ ಇಟ್ಟು ನಮ್ಗೆ ಹದಾಗ್ತದೆ, ಸಿಲ್ಕ್ ಬರ್ತದೆ ಎಲ್ಲ ಕ್ಲೈಮ್ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಮಾರ್ಕೆಟ್ ಅಲ್ಲಿ ಗೊತ್ತಿರ್ಬೇಕು ಎಷ್ಟು ರೇಟ್ ಇದು ಸೋಪ್ ಇದೆ, ಅದನ್ನ ಅವರು ಹೇಗೆ ಕ್ಲೈಮ್ ಮಾಡಿ ಮಾರ್ಕೆಟ್ ಮಾಡ್ತಾರಂತ. ಓಕೆ, ಈಗ ಇಲ್ಲಿ ಬನ್ನಿ, ಇನ್ನೂ ಜಾಸ್ತಿ ರೇಟ್ ಇದು 8750 rupees. ನಿಮ್ಗೆ ಆಶ್ಚರ್ಯ ಆಗ್ಬಹುದು ಇದು ಹೌದಾ ಅಲ್ವಾ ಅಂತ. ನೀವು ಜಸ್ಟ್ ಹೋಗಿ ಗೂಗಲ್ ಅಲ್ಲಿ ಚೆಕ್ ಮಾಡಿ, ಯಾಕಂದ್ರೆ ಇದು ನಿಮ್ಗೆ ಗೂಗಲ್ ಅಂಕಲ್ ಇದೆ. ನೀವು ಜಸ್ಟ್ ಈ ಸೋಪ್ ಹೆಸರು ಹೇಳಿ. ಈಗ ನಿಮ್ಗೆ ಈಸಿ ಕಾರ್ ಸೋಪ್ ಅಂತ ಹಾಕಿದ್ರೆ ನೀವು ಜಸ್ಟ್
ಸ್ಪೀಚ್ ಮಾಡಿದ್ರೆ ಸಾಕು, ಗೂಗಲ್ ನಿಮ್ಗೆ ತೋರಿಸ್ಬಿಡ್ತದೆ. ದ ಪ್ರೈಸ್ ಆಫ್ ದಿಸ್ ಸೋಪ್ ಇಸ್ $125 ಅಟ್ 120 grams ಇದೆ. ಸೊ ಇದಕ್ಕೆ 8,750 rupees ಆಗ್ತದೆ ಸಿಂಗಲ್ ಸೋಪ್. ಸೊ ಇಲ್ಲಿ ಕಮ್ಸ್ ಟು ದ ನೆಕ್ಸ್ಟ್ ಸೋಪ್, ಇಟ್ ಇಸ್ ಕಾಸ್ಟ್ ಇಸ್ 10,250 rupees ಆಗ್ತದೆ ಈ ಸೋಪಿಗೆ. ಸೊ ಜಸ್ಟ್ ನಿಮ್ಗೆ ಗೊತ್ತಿರ್ಲಿ ಈ ಸೋಪ್ ರೇಟ್ ಎಲ್ಲ ಎಷ್ಟು ಇರ್ತದೆ, ಹೇಗಿದೆ ಅಂತೇಳಿ. ನೀವು ಇದನ್ನ ನೆಕ್ಸ್ಟ್ ಫೋಟೋ ತೆಗೆದು ಬೇರೆಯವರಿಗೆ ತೋರಿಸ್ಬೋದು. ಯಾಕಂತ ಹೇಳಿದ್ರೆ ನಿಮ್ಗೂ ಸಹ ಕಂಪೇರ್ ಮಾಡ್ಲಿಕ್ಕೆ, ಓ ಇಷ್ಟು ನಮ್ಮ ರೇಟ್ ಎಷ್ಟು ಚೀಪ್ ಇದೆ, ನಮ್ಮ ಇಷ್ಟು ಈವನ್ ಈ ಸೋಪ್ ಅಲ್ಲಿ 100% ಗ್ಯಾನೋಡರ್ಮಾ ಇಲ್ಲ. ದಟ್ ಐ ವಿಲ್ ಟೆಲ್ ಯು, ನೋ ಗ್ಯಾನೋಡರ್ಮಾ ಇನ್ ದಿಸ್ ಸೋಪ್. ಸೊ 8,680 ಆಸೋ ಗೋಲ್ಡ್ ಕ್ಲೆನ್ಸಿಂಗ್ ಬಾರ್ ಅಂತ ಹೇಳಿದ್ದಾರೆ. ಜಸ್ಟ್ ಲೈಕ್ ನಿಮ್ಗೆ ಗೋಲ್ಡ್ ಇದ್ದಾಗೆ ಅದರ ಕಲರ್ ಇದೆ. ಬಟ್ ಜಸ್ಟ್ ಲೈಕ್ ನಿಮ್ಗೆ ಅಫ್ಕೋರ್ಸ್ ಕ್ವಾಲಿಟಿ ಇರ್ಬೋದು, ಇಲ್ಲ ಅಂತ ಹೇಳುದಿಲ್ಲ. ಬಟ್ 8,680 rupees ರೇಟ್ ತಗೊಳ್ತಾರಲ್ಲ. ಅನದರ್ ಸೋಪ್ ಇಸ್ ಆಲ್ಸೋ ಫಾಸ್ಟ್ ಮೂವಿಂಗ್ ಸೋಪ್ ಇದೆ, 2,000 rupees ಇದೆ. ಸೊ ದಿಸ್ ಇಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇಸ್ ಮೂವಿಂಗ್ ಫಾಸ್ಟ್. ಈ ಸೋಪ್ ನೋಡಿ 11,200 ಇದೆ ಈ ಸೋಪಿಗೆ. ಸೊ ಒಳ್ಳೆ ಗುಡ್ ಪ್ಯಾಕಿಂಗ್ ಮಾಡಿದ್ದಾರೆ, ಗುಡ್ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಇಟ್ಸ್ ಎ ವೆರಿ ಗುಡ್ ಕ್ರೀಮಿ ಸ್ಮೆಲ್ ಸೋಪ್ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಇನ್ನು ನಿಮ್ಗೆ 9,650 rupees ಸೋಪ್ ಇದೆ, ಇದು ಸಹ ಮಾರ್ಕೆಟ್ ಅಲ್ಲಿ ಇದೆ. ಬಟ್ ಮೋಸ್ಟ್ ಆಫ್ ದಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದು ಹೋಗುದಿಲ್ಲ, ಎಲ್ಲ ಫಾರಿನ್ ಕಂಟ್ರೀಸ್ ಅಲ್ಲಿ ದೊಡ್ಡ ದೊಡ್ಡ ಮಾರ್ಕೆಟ್ ಅಲ್ಲಿ ಇದು ಮೂವ್ಮೆಂಟ್ ಇದೆ. ಸೊ ಹಾಗೆ ಇನ್ನೊಂದು ಸೋಪ್ ಇದೆ 8,750 ಕಾರ್ಬಾರ್ ಅಂತ ಇನ್ನೊಂದು ಸೋಪ್ ಇದೆ. ದ ರಿಟೇಲ್ ರೇಟ್ ಇದೆ ನಿಮ್ಗೆ $125, ಕಮ್ಸ್ 8,750 rupees ಆಗ್ತದೆ. ಸೊ ನೆಕ್ಸ್ಟ್ ಕಮ್ಸ್ ದ ಹೈಯೆಸ್ಟ್ ಕಾಸ್ಟ್ಲಿಯಸ್ಟ್ ಸೋಪ್ ಇನ್ ದ ವರ್ಲ್ಡ್. ದ ರೇಟ್ ಕಮ್ಸ್ 1,96,000 rupees ಆಗ್ತದೆ. ಜಸ್ಟ್ ಜನರಿಗೆ ಒಂದು ಫೋಟೋ ತೆಗೆದು ಇಟ್ಕೊಳ್ಳಿ, ಈ ಕಾಸ್ಟ್ ಇದೆ ಎಷ್ಟು, ಶಾಕ್ ಆಗ್ಬೋದಲ್ಲ ನಿಮ್ಗೆ. ಇದನ್ನ ಜನ ಯೂಸ್ ಮಾಡ್ತಾರ ಅಂತ? ಎಸ್, ಡೆಫಿನೆಟ್ಲಿ ಯೂಸ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಕಿಂಗ್ಸ್ ಆಫ್ ದ ಗಲ್ಫ್ ಇದೆಯಲ್ಲ, ಗಲ್ಫ್ ಏರಿಯಾ, ದುಬೈ ಇರ್ಬೋದು, ಕತಾರ್ ಇರ್ಬೋದು, ಇಸ್ ಆಲ್ ಕಿಂಗ್ಸ್ ದೇ ಆರ್ ಯೂಸಿಂಗ್ ದಿಸ್ ಸೋಪ್. ಬಟ್ ಈ ಸೋಪ್ ಅನ್ನ ಅವ್ರು ತಯಾರು ಮಾಡೋದು ಅಂತ ಹೇಳಿದ್ರೆ ಅಗೇನ್ಸ್ಟ್ ಆರ್ಡರ್ ಮಾತ್ರ ತಯಾರು ಮಾಡ್ತಾರೆ. ದಿಸ್ ಸೋಪ್ ಇಸ್ ಮ್ಯಾನುಫ್ಯಾಕ್ಚರ್ ಇನ್ ಲೆಬನಾನ್. ಲೆಬನಾನ್ ಒಂದು ದೇಶ ಕೇಳಿರ್ಬೋದು, ಅಲ್ಲಿ ಈ ಸೋಪ್ ತಯಾರಾಗುತ್ತೆ. ಅಂಡ್ ಇಸ್ ದ ಮೇಡ್ ಆಫ್ ಪ್ಯೂರ್ ಗೋಲ್ಡ್ ಡಸ್ಟ್. ದಟ್ ಈಸ್ ದ ಸ್ಪೆಷಾಲಿಟಿ. ಪ್ಯೂರ್ ಗೋಲ್ಡ್ ಡಸ್ಟ್ ಅನ್ನ, ಬಂಗಾರವನ್ನು ಯೂಸ್ ಮಾಡಿರ್ತಾರೆ, ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ, ವರ್ಜಿನ್ ಹನಿ ಯೂಸ್ ಮಾಡಿದ್ದಾರೆ, ಅಂಡ್ ಎಂಬೆಡೆಡ್ ವಿತ್ ಡೈಮಂಡ್ಸ್. ದ ಕಾಸ್ಟ್ ಅರೌಂಡ್ ನಿಮ್ಗೆ ನೋಡ್ತಾ $2,800 at 160 grams. ಅಪ್ರಾಕ್ಸಿಮೇಟ್ ನಿಮ್ಗೆ 1,96,000 ರೂಪಾಯಿ ಆಗ್ತದೆ ಈ ಸೋಪಿಗೆ. ಒಂದ್ ಸೋಪಿಗೆ ಹೇಳಿದ್ ನಾನು, ಆಶ್ಚರ್ಯ ಆಗ್ಬೋದು ನಿಮ್ಗೆ, ಬಟ್ ಜನ ಯೂಸ್ ಮಾಡೋರಿದ್ದಾರೆ. ಸೊ ನಾವು DXN ಸೋಪ್ ಇನ್ನು ನಾವು ಜನರಿಗೆ ಹೇಳಿಲ್ಲ, ನೀವು ಹೇಳಿ ಜನ ಯೂಸ್ ಮಾಡ್ತಾರೆ. ಓಕೆ ಓಕೆ, ನೆಕ್ಸ್ಟ್ ವಿಲ್ ಗೋ ಇಂಡಿಯನ್ ಸೋಪ್, ಕರ್ನಾಟಕ ಸೋಪ್, ಕರ್ನಾಟಕ ಗವರ್ಮೆಂಟ್ ಸೋಪ್. ಎಷ್ಟಿದೆ? 810 rupees. ಎಷ್ಟೋ ಜನರಿಗೆ ನಮ್ಮ ಗವರ್ಮೆಂಟ್ MSI, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಈ ಸೋಪ್ ಅನ್ನ ತಯಾರು ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ಜನರಿಗೆ. ಸೊ ಕರ್ನಾಟಕದಲ್ಲಿ ಸೋಪ್ ತಯಾರಾಗ್ತದೆ. ಈ ಸೋಪ್ ಕಾಸ್ಟ್ ಇಸ್ 810. ಬಟ್ ಸ್ಯಾಂಡಲ್ವುಡ್ ಸೋಪ್ ಮ್ಯಾಕ್ಸಿಮಮ್, ಸೊ 99% ಇದು ಎಕ್ಸ್ಪೋರ್ಟ್ ಆಗ್ತದೆ ಬೇರೆ ದೇಶಗಳಿಗೆ. ಎಲ್ಲೋ ಇಂಡಿಯಾದಲ್ಲಿ 0.1% ಜನರು, ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ನಮ್ಮ ಕರ್ನಾಟಕ ಗವರ್ಮೆಂಟ್ MSI ಅಲ್ಲಿ ಇದನ್ನ ತಯಾರು ಮಾಡ್ತಾ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಆದ್ರೂ ಕೂಡ ದಿಸ್ ಸೋಪ್ ಅವೈಲಬಿಲಿಟಿ ಇದೆ. ಸೊ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗ್ತದೆ ನಿಮ್ಗೆ. ಸೊ ನಾನು ಹೇಳೋದು ನಿಮ್ಗೆ ಯಾಕಂತ ಹೇಳಿದ್ರೆ ನಿಮ್ಗೆ ವಿಷಯ ಗೊತ್ತಿರಲಿ ಅಂತ. 810 DXN ನಿಮ್ಗೆ ಸುಮಾರು 8 ಸೋಪ್ ಬರ್ತದೆ ಅಲ್ವಾ. ಸೊ ಇದ್ರ ನೀವು DXN ಸೋಪ್ ಯೂಸ್ ಮಾಡಿ ನೋಡಿ, ಸಿ ದ ಡಿಫರೆನ್ಸ್, ಎಷ್ಟು ಡಿಫರೆನ್ಸ್ ಇದೆ ಅಂತ. ಯಾಕಂದ್ರೆ ನಮ್ಮ ಸೋಪ್ ಅಲ್ಲಿ ಗ್ಯಾನೋಡರ್ಮಾ ಇದೆ. ಡೆಫಿನೆಟ್ಲಿ ನಿಮ್ಗೆ ರಿಯಲಿ ವಂಡರ್ಫುಲ್ ಬೆನಿಫಿಟ್ ನಿಮ್ಗೆ ಗ್ಯಾನೋಡರ್ಮಾ ಸೋಪ್ ಅಲ್ಲಿ ಸಿಗ್ತದೆ. ಸೊ ಈಗ ನಿಮ್ಗೆ ಅನ್ಸುತ್ತೆ ನಮ್ಮ ಸೋಪ್ ಕಾಸ್ಟ್ಲಿನಾ? ನಮ್ಮ ಸೋಪ್ ರೇಟ್ ಇಸ್ 120 ರೂಪಾಯಿ. DXN ಸೋಪ್ ಇಟ್ಸ್ 120 rupees ಗೆ ನಿಮ್ಗೆ ಸಿಗ್ತದೆ. ಆದ್ರೆ ಎಷ್ಟು ಬೆನಿಫಿಟ್ ಇದೆ, ಜೆಂಟ್ಲಿ ಕ್ಲೆನ್ಸಸ್ ದ ಸ್ಕಿನ್. ಜೆಂಟ್ಲಿ ನಿಮ್ಗೆ ಇದನ್ನ ಯೂಸ್ ಮಾಡ್ತಾ ಇದ್ದಾಗೆ ನಿಮ್ಗೆ ಫೀಲಿಂಗ್ ಆಗ್ಬೇಕು, ಆ ರೀತಿ ನಿಮ್ಮ ಸ್ಕಿನ್ ಅನ್ನ ಇದು ತುಂಬಾ ಹಾರ್ಡ್ ಆಗಿ ಕ್ಲೀನ್ ಮಾಡೋದಿಲ್ಲ, ಸ್ಮೂತ್ ಆಗಿ ಕ್ಲೀನ್ ಮಾಡ್ತದೆ. ಯಾಕಂದ್ರೆ ಇದರಲ್ಲಿ ಕೆಮಿಕಲ್ಸ್ ಇಲ್ಲ. ನಿಮ್ಗೆ ಬೇರೆ ತುಂಬಾ ನೊರೆ ಬರ್ತದೆ, ನಮ್ಮದಲ್ಲಿ ನೊರೆ ಬರುದಿಲ್ಲ. ಸ್ವಲ್ಪ ಕ್ರೀಮ್ ಬರ್ತದೆ, ಸ್ವಲ್ಪ ಕ್ರೀಮ್ ಬರ್ತದೆ. ಅದು ಏನಾಗ್ತದೆ, ಮಾಯಿಶ್ಚರೈಸ್ ದ ಸ್ಕಿನ್. ಈಗ ಆಲ್ರೆಡಿ ಚಳಿ ಸ್ಟಾರ್ಟ್ ಆಯ್ತು ನಿಮ್ಗೆ, ಅಗತ್ಯ ನಮ್ಮ DXN ಸೋಪ್ ಬೇಕೇ ಬೇಕು. ಸೊ ಅದು ಯೂಸ್ ಮಾಡೋದ್ರಿಂದ ಸ್ಕಿನ್ ಅನ್ನ ಮಾಯಿಶ್ಚರೈಸ್, ಸ್ಕಿನ್ ನಿಮ್ಗೆ ಡ್ರೈ ಆಗದಿದ್ದಾಗೆ ಅದು. ನೆಕ್ಸ್ಟ್, ಪ್ರಿಸರ್ವ್ ದ ನ್ಯಾಚುರಲ್ ಆಯಿಲ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸೋಪ್ ಯೂಸ್ ಮಾಡೋದ್ರಿಂದ ನಿಮ್ಗೆ 100% ನಿಮ್ಮ ಆಯಿಲ್ ಅನ್ನ ಅದು ಮೇಂಟೈನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಅದಕ್ಕೋಸ್ಕರ DXN ಸೋಪ್ ಅನ್ನ ನೀವು ಬಳಸಬೇಕು ಅಂತ ನಾನು ಹೇಳುದು. ಸೊ ರೆಡಿ ಇದ್ದೀರಲ್ಲ? ಸೊ ಈ ಬಾಡಿ ನಿಮ್ಗೆ ಅಫ್ಕೋರ್ಸ್ ನಮ್ಮ ರೇಟ್ ಇದೆ 120 ರೂಪಾಯಿ. ಆದ್ರೂ ನಾನು ಹೇಳುದು ನಿಮ್ಗೆ, ಇದರಲ್ಲಿ 3, 2, 5ರಿಂದ ಡಿವೈಡ್ ಮಾಡಿ ಎಷ್ಟಾಗ್ಬೋದು ನಿಮ್ಗೆ? 25 125, ಒಂದು ಸೋಪ್ಗೆ 25 ರೂಪಾಯಿ ಲೆಕ್ಕ ಹಾಕ್ಬೋದು. ಯಾಕೆಂತ ಹೇಳಿದ್ರೆ
ಇದನ್ನ ಹೋಲ್ ಬಾಡಿ ಸೋಪ್ ಆಗಿ ಯೂಸ್ ಮಾಡ್ಬೋದು. ಎರಡನೇದಾಗಿ ಬ್ಯೂಟಿ ಸೋಪ್ ಆಗಿಯೂ ನೀವು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಿಮ್ಗೆ ಶೇವಿಂಗ್ ಸೋಪ್ ಆಗಿಯೂ ನೀವು ಯೂಸ್ ಮಾಡ್ಬೋದು ಅಲ್ವಾ. ಆಮೇಲೆ ಬೇಬಿ ಸೋಪ್ ಮಕ್ಕಳಿದ್ರೆ ಆ ಬೇಬಿ ಸೋಪಿಗೂ ನೀವು ಯೂಸ್ ಮಾಡ್ಬೋದು. ಆಮೇಲೆ ಸ್ಕಿನ್ ಕೇರ್ ಸೋಪ್ ಆಗಿ ಯೂಸ್ ಮಾಡ್ಬೋದು. 5 ರೀತಿಯ ಬೆನಿಫಿಟ್ ಇದೆ. ಜಸ್ಟ್ ನೀವು ಇದನ್ನ ನೀವು ಕ್ಲೈಮ್ ಮಾಡ್ಬೇಕು. ಅಂದ್ರೆ ನಾನು ಹೇಳಿದ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇರ್ತದೆ. ನೀವು ಈ ತರ ಪೊಸಿಷನ್ ಮಾಡಿದಾಗ ಹೌದಾ ಎಲ್ಲೋ ಎಸ್ ಜಸ್ಟ್ 120 rupees ನಥಿಂಗ್. ನೀವು ಪ್ರಾಡಕ್ಟ್ ಬಗ್ಗೆ ಒಂದೇ ಸಲ ರೇಟ್ ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ಪ್ರಾಡಕ್ಟ್ ಅದ್ರಲ್ಲಿ ಏನಿದೆ, ಅದರ ನೋ ಹೌ ಏನಿದೆ, ಅದರ ಟೆಕ್ನಾಲಜಿಯನ್ನ ಜನರಿಗೆ ನೀವು ಹಾಕಿದ್ರೆ ನೀವು ಆಲ್ವೇಸ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ನೀವು ಈ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಪ್ರೋಸೆಸ್ ಅನ್ನ ಸೇಲ್ ಮಾಡ್ಬೇಕು. ಅದರ ಏನ್ ಬೆನಿಫಿಟ್ ಇದೆ ಅದನ್ನ ಸೇಲ್ ಮಾಡ್ಬೇಕು. ಏನು ನೆಸೆಸರಿ, ಜನರಿಗೆ ಏನ್ ಗೊತ್ತಾ, ಬ್ಯೂಟಿ ಬಗ್ಗೆ ತುಂಬಾ ಕಾನ್ಶಿಯಸ್ ಇದೆ. ಸೊ ಒಂದ್ ಸೋಪ್ ಇದೆ ನಮ್ಮ ಹತ್ರ, ನಿಮ್ಮ ಬ್ಯೂಟಿಯನ್ನ ಇನ್ಕ್ರೀಸ್ ಮಾಡ್ತದೆ ಅಂತೇಳಿ, ಅವಾಗ ಅವ್ರಿಗೆ ಖುಷಿ ಆಗ್ತದೆ. ಆ ರೀತಿಯಲ್ಲಿ ಮಕ್ಳಿಗೆ ಹೇಳಿ, ನೀವು ಒಂದು ಬೆಸ್ಟ್ ಸ್ಪೆಷಲ್ ಸೋಪ್ ಇದೆ ನಿಮ್ಮ ಅವರಲ್ಲಿ, ನೀವು ಅವ್ರೇನಾದ್ರೂ ಬರ್ಡೇ ಇದ್ರೆ ಗಿಫ್ಟ್ ಕೊಡ್ಲಿಕ್ಕೆ ಈ ಸೋಪನ್ನ ಕೊಡಿ. ಕೆಲವರಿಗೆ ಎಷ್ಟೋ ಸ್ಕಿನ್ ಕೇರ್ ಇದು ದೊಡ್ಡ ಬಿಸ್ನೆಸ್, ಇದು ಸ್ಕಿನ್ ಕೇರ್. ನೀವು ಸ್ಕಿನ್ ಕೇರ್ ಮಾತಾಡಿ ಸೋಪ್ ಮೂವ್ಮೆಂಟ್ ಆಗ್ತದೆ ನೋಡಿ. ನಿಮ್ಮ ಬಾಡಿ ಬಗ್ಗೆ ಮಾತಾಡಿ ಸೋಪ್ ಮೂವ್ಮೆಂಟ್ ಆಗ್ತದೆ. ಸೊ ಈ ರೀತಿಯಲ್ಲಿ ಸ್ವಲ್ಪ ನೀವು ಮಾತಾಡಿದ್ರೆ ನಿಮ್ಗೆ ಸಿಕ್ಕಿದೆ ಅಲ್ಲ. ಸೊ ಆ ರೀತಿಯಲ್ಲಿ ನಾನು ಹೇಳುದು, ಡೆಫಿನೆಟ್ಲಿ ಈ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಇದೆ, ದೊಡ್ಡ ಮಾರ್ಕೆಟ್ ಆಗಿ ನೀವು ಮಾಡ್ಬೋದು. ಸ್ಪೆಷಲ್ ಫಾರ್ಮುಲಾ ಎನ್ರಿಚ್ ವಿತ್ ಗ್ಯಾನೋಡರ್ಮಾ ಅಂಡ್ ಪಾಮ್ ಆಯಿಲ್. ಏನ್ ಸ್ಪೆಷಲ್ ಅಂತ ಕೇಳ್ತಾರೆ, ನೀವು ಇದನ್ನ ತೋರಿಸ್ಬೇಕು ಅವ್ರಿಗೆ. ನಮ್ಮ ಸೋಪ್ ಅಲ್ಲಿ ನಿಮ್ಗೆ ಗ್ಯಾನೋಡರ್ಮಾ ಇದೆ. ಗ್ಯಾನೋಡರ್ಮಲ್ಲಿ 400 ಆಕ್ಟಿವ್ ಎಲಿಮೆಂಟ್ಸ್ ಇದೆ ಅಂತ. ಯಾವ್ದಾದ್ರು ಒಂದು ಸೋಪ್ ಅಲ್ಲಿ 400 ಎಲಿಮೆಂಟ್ಸ್ ಇರ್ತದೆ. ಗ್ಯಾನೋಡರ್ಮಾ ಇಸ್ ಎ ಪ್ರೂವನ್, ಅದರಲ್ಲಿ 400 ಎಲಿಮೆಂಟ್ಸ್ ಪ್ರೂವ್ ಇದೆ. ಸೊ ಅದಕ್ಕೋಸ್ಕರ ನೀವು ಹೇಳ್ಬೇಕು, ನಮ್ಮ ಸೋಪ್ ಅಲ್ಲಿ 400 ಪ್ಲಸ್ ಪಾಮೋಲಿ ಆಯಿಲ್ ಇದೆ. 401 ಆಯ್ತಲ್ಲ. ನೀವು ಆ ರೀತಿ ಅವರಿಗೆ ಕ್ಲೈಮ್ ಮಾಡ್ಬೇಕು. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಹೌದಾ ಟ್ರೈ ಮಾಡ್ತಾರೆ. ಒಂದ್ಸಲ ಟ್ರೈ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ, ಇಟ್ ಇಸ್ ದ ಬೆಸ್ಟ್ ಸೋಪ್, ಇದನ್ನ ಯೂಸ್ ಮಾಡುವಂತ ಸ್ಟಾರ್ಟ್ ಮಾಡಿ ಬಿಡ್ತಾರೆ. ಸೊ ಗ್ಯಾನೋಡರ್ಮಾ ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಇನ್ ಕ್ಯಾನೋಥಿಸ್ ಸೋಪ್, ಸೊ ನೋನ್ ಆಸ್ ಇದನ್ನ ಕಿಂಗ್ ಆಫ್ ಹರ್ಬ್ ಅಂತಾರೆ. ಗ್ಯಾನೋಡರ್ಮಾ ಗೊತ್ತಿದೆ ನಿಮ್ಗೆ, ದಿಸ್ ಇಸ್ ಎ ಕಿಂಗ್ ಹರ್ಬಲಿ, ರಾಜ ಮೂಲಿಕೆ ಅಂತ ಹೇಳ್ತಾರೆ. ಪವಾಡ ಸದೃಶ ಕೆಂಪು ಅಣಬೆ ಅಂತ ಹೇಳ್ತಾರೆ. ಅದನ್ನ ಕಿಂಗ್ ಆಫ್ ಹರ್ಬ್ ಅಂತ ಹೇಳ್ತಾರೆ. ನಂಬರ್ 1. ನಂಬರ್ 2, ನಿಮ್ಗೆ ಸಪ್ಲೈಸ್ ಎನಫ್ ನ್ಯೂಟ್ರಿಷನ್ ಕೊಡ್ತದೆ ಅದಕ್ಕೆ. ನಿಮ್ಮ ಏನು ಸ್ಕಿನ್ನಿಗೆ ನಿಮ್ಗೆ ನ್ಯೂಟ್ರಿಷನ್ ಬೇಕು, ಆ ಗ್ಯಾನೋಡರ್ಮಾ 100% ನ್ಯೂಟ್ರಿಷನ್ ಕೊಡ್ತದೆ. ಆಮೇಲೆ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್, ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ಇದೆ. ಸೊ ಅದನ್ನ ನೀವು ಯೂಸ್ ಮಾಡೋದ್ರಿಂದ ಬಾಡಿಗೆ ಏನ್ ಬೇಕು ಆಂಟಿ ಆಕ್ಸಿಡೆಂಟ್ ಅದೆಲ್ಲ ಸಿಗ್ತದೆ. ಎಕ್ಸಲೆಂಟ್ ಸೋರ್ಸ್ ಆಫ್ ಆಂಟಿ ಆಕ್ಸಿಡೆಂಟ್ ಇನ್ ಗ್ಯಾನೋಡರ್ಮಾ. ಲಾಸ್ಟ್ ಅಂತ ಹೇಳಿದ್ರೆ ಹೆಲ್ಪ್ ರಿಮೂವ್ ದ ಆಲ್ ಟಾಕ್ಸಿನ್ ಫ್ರಮ್ ದ ಸ್ಕಿನ್. ನಿಮ್ಗೆ ಟಾಕ್ಸಿನ್ಸ್ ಇದೆ ಗೊತ್ತಾಗೋದಿಲ್ಲ, ಸೊ ನಿಮ್ಗೆ ಎಣಿಸ್ಕೊಳ್ತೀರಿ, ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಕ್ಸಿನ್ಸ್ ಇರ್ತದೆ. ಗ್ಯಾನೋಡರ್ಮಾ ಸಪೋರ್ಟ್ ಮಾಡ್ತದೆ ಬಾಡಿಗೆ, ಸ್ಕಿನ್ನಿಗೆ. ಆಟೋಮೆಟಿಕ್ಲಿ ನಿಮ್ಮ ಸ್ಕಿನ್ ಅಲ್ಲಿ ಇಲ್ಲದೆಲ್ಲ ಹೊರಗಡೆ ಹೋಗ್ಲಿಕ್ಕೆ, ಏನು ಬೆಳೆದಿದ್ದೆಲ್ಲ ಹೊರಗಡೆ ಹಾಕ್ಬಿಡ್ತದೆ. ಓಕೆ, ನೆಕ್ಸ್ಟ್ ಬೆನಿಫಿಟ್ಸ್ ಆಫ್ ಸ್ಕಿನ್ ಕ್ಲೆನ್ಸಸ್ ಡೆಡ್ ಸೆಲ್ ಫ್ರಮ್ ದ ಸ್ಕಿನ್. ಈ ಡೆಡ್ ಸೆಲ್ ದಿನಕ್ಕೆ ಲಕ್ಷಾಂತರ ಸೆಲ್ಸ್ ಏನಾಗ್ತದೆ, ಡೆಡ್ ಆಗ್ತಾ ಇರ್ತದೆ. ನಿಮ್ಗೆ ಕೆಲವು ಸಲ ಸ್ಕಿನ್ ಅನ್ನ ನೀವು ಸ್ವಲ್ಪ ರಬ್ ಮಾಡಿದ್ರೆ ಗೊತ್ತಾಗ್ತದೆ, ಏನಪ್ಪಾ ಇದು ಕೊಳೆ ಇದ್ದ ಹಾಗೆ ಕಾಣ್ತದೆ. ಆಕ್ಚುಲಿ ಅದು ಕೊಳೆ ಅಲ್ಲ, ಅದು ಡೆಡ್ ಸ್ಕಿನ್. ನಿಮ್ಗೆ ಒತ್ತಿದಾಗ ನಿಮ್ಗೆ ಕಪ್ಪಾಗಿ ತಿರುಗಿ ಸ್ವಲ್ಪ ನೀವು ರಬ್ ಮಾಡಿದ್ರೆ ಗೊತ್ತಾಗ್ತದೆ, ಕಪ್ಪದು ಬರ್ತದೆ. ನಿಮ್ಮ ಸ್ವಲ್ಪ ಮಾಯಿಶ್ಚರ್ ಇದ್ದಾಗ ಈಸಿಯಾಗಿ ಅದು ಹೊರಗೆ ಬರ್ತದೆ. ನೀವ್ ಎಣಿಸ್ತೀರಿ ಅದು ಕೊಳೆ ಆಗಿರುವುದಿಲ್ಲ, ಅದು ಡೆಡ್ ಸೆಲ್, ಡೆಡ್ ಸ್ಕಿನ್, ಡೆಡ್ ಸ್ಕಿನ್. ಅದು ಸೆಲ್ ಡೆಡ್ ಆಗಿ ಸ್ಕಿನ್ ಅಲ್ಲಿ ಇರ್ತದೆ, ಅದು ಹೊರಗಡೆ ಬರ್ತದೆ. ಡಿಎಕ್ಸನ್ ಸೋಪ್ ಇದೆಯಲ್ಲ, ಅದು ಯೂಸ್ ಮಾಡಿದ್ರೆ ಈಸಿಯಾಗಿ ಅದು ಕ್ಲಿಯರ್ ಮಾಡಿ ಬಿಡ್ತದೆ. ನೆಕ್ಸ್ಟ್ ದ ಬ್ಯಾಲೆನ್ಸ್ ಪಿ ಎಚ್ ಬ್ಯಾಲೆನ್ಸ್ ಇರ್ಬೇಕು. ನಿಮ್ಗೆ ಪಿ ಎಚ್ ಬ್ಯಾಲೆನ್ಸ್ ಇಲ್ದಾಗ ಏನಾಗ್ತದೆ ಅಂದ್ರೆ, ಕೆಲವು ಟೈಮ್ ನಿಮ್ಗೆ ಸ್ಕಿನ್ ಉರಿ ಬಂದಾಗ ಆಗ್ತದೆ, ಸ್ಕಿನ್ ಇರಿಟೇಷನ್ ಆಗ್ತದೆ. ಇನ್ನು ಕೆಲವು ಸಲ ನಿಮ್ಗೆ ಸ್ಕಿನ್ ಅಲ್ಲಿ ಬಬಲ್ಸ್ ಬರ್ತದೆ, ಅಂದ್ರೆ ಪಿ ಎಚ್ ವೇರಿಯೇಷನ್ ಆಗ್ಬಾರ್ದು. ಪಿ ಎಚ್ ಅಲ್ಲಿ ಕೊಟ್ಟಿದ್ದಾರೆ 7 ಸಾಧಾರಣ ಸ್ಕಿನ್ ಪಿ ಎಚ್ ಇಸ್ 7, 7 ಇರ್ಬೇಕು. ನಿಮ್ಗೆ 7.3 7.4 ಆಯ್ತಾದ್ರೆ ಪ್ರಾಬ್ಲಮ್, ಅಥವಾ -6.5 ಬಂತಂದ್ರೆ ಆವಾಗ್ಲೂ ಪ್ರಾಬ್ಲಮ್ ಆಗ್ತದೆ. ಸ್ಕಿನ್ ಪಿ ಎಚ್ ಕರೆಕ್ಟ್ ಇರ್ಬೇಕು, ಅವಾಗ ನಿಮ್ಮ ಸ್ಕಿನ್ನಿಗೆ ಏನೋ ತೊಂದರೆ ಆಗುದಿಲ್ಲ, ನೀವು ಆರಾಮ್ ಇರ್ತೀರಿ. ಅದ್ರ ಮೇಲೆ ನಿಮ್ಗೆ ಏನಾಯ್ತು ಅನೀಸಿ ಆಗ್ಬಿಡ್ತದೆ. ಅದಕ್ಕೋಸ್ಕರ ಡಿಎಕ್ಸನ್ ಸೋಪ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಪಿ ಎಚ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ರಿಮೂವ್ ದ ಟಾಕ್ಸಿಕ್ ಎಲಿಮೆಂಟ್ಸ್ ಫ್ರಮ್ ದ ಸ್ಕಿನ್. ಯಾವುದೇ ರೀತಿಯ ಟಾಕ್ಸಿಕ್ ಇದ್ರೂ ತೆಗೆದು ಹೊರಗಡೆ ಹಾಕ್ತದೆ. ಪೋಸ್ಟ್ಪೋನ್ ಏಜಿಂಗ್, ಇದು ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಜನರಿಗೆ ನಾವು ಸ್ಫುರದ್ರೂಪಿಗಳಾಗಬೇಕು, ಯಂಗ್ ಆಗಿರ್ಬೇಕು, ಎನರ್ಟಿಕ್ ಆಗಿರ್ಬೇಕಂತ ಇರ್ತದಲ್ಲ. ಸೊ ಡಿಎಕ್ಸನ್ ಸೋಪ್ ಇದೆಯಲ್ಲ, ಡೆಫಿನೆಟ್ಲಿ ನಿಮ್ಗೆ ಅದನ್ನ ಮಾಡ್ತಾರೆ. ಯಾವಾಗ್ಲೂ ನಿಮ್ಗೆ ಯಂಗ್ ಅಂಡ್ ಎನರ್ಟಿಕ್. ನಮ್ಮ ಹತ್ರ ಕೆಲವು ಕಸ್ಟಮರ್ಸ್ ಇದ್ದಾರೆ, ಒಂದೇ ಸಲ ಬಂದ್ರೆ 5 ವಾರ ಕೊಂಡೋಗ್ಬಿಡ್ತಾರೆ. ಯಾಕೆ ಸರ್ ಹೀಗೆ ಕೊಂಡೋಗ್ತೀರಿ ಅಂದ್ರೆ, ನಮ್ ಟೈಮಿಗೆ ಅದು ಇಲ್ಲದೆ ಇದ್ರೆ ಕಷ್ಟ ಆಗ್ಬಿಡ್ತದೆ, ನಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ, ಅದು ಭಾರಿ ಒಳ್ಳೇದಾಗ್ತದೆ, ಸ್ಕಿನ್ಗೆ ತುಂಬಾ ಒಳ್ಳೇದಾಗ್ತದೆ. ಸೊ ಹೊರಗಡೆ ಹೋದಾಗ ನಮ್ಗೆ ಒಳ್ಳೆ ಧೈರ್ಯ ಬಂದಾಗ ಆಗ್ತದೆ. ನೋಡಿ ಎಷ್ಟು ಡಿಫ್ರೆಂಟ್ ಅಲ್ಲಿ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ನಿಮ್ಗೆ ಗ್ಯಾನೋಡರ್ಮಾ ಸೋಪ್ ಯೂಸ್ ಆಗ್ತದೆ. ಬಟ್ ನಿಮ್ಗೆ ರೆಗ್ಯುಲರ್ ಯೂಸ್ ಮಾಡಿದವರಿಗೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಹೊಸಬರಿಗೆ ಅದು ತುಂಬಾ ಡಿಫ್ರೆನ್ಸ್ ಕಾಣ್ತದೆ. ಸೊ ಪಾಮೋಲಿವ್ ಆಯಿಲ್ ಬೆನಿಫಿಟ್ಸ್,
ಇದರಲ್ಲಿ ಪಾಮೋಲಿ ಆಯಿಲ್ ಯೂಸ್ ಮಾಡಿದ್ದಾರೆ. ಪಾಮೋಲಿ ಆಯಿಲ್ ಏನಿದೆ ವಿಟಮಿನ್ ಇ ರಿಚ್, ಫೈಟ್ಸ್ ದ ಫ್ರೀ ರಾಡಿಕಲ್ ಟು ಪ್ರಿವೆಂಟ್ ದ ಸ್ಕಿನ್ ಡ್ಯಾಮೇಜ್. ಸೊ ಪಾಮೋಲಿ ಆಯಿಲ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಲ್ಲಿ ವಿಟಮಿನ್ ಇ ಇರೋದ್ರಿಂದ ಫ್ರೀ ರಾಡಿಕಲ್ಸ್ ಏನಾದ್ರು ಸ್ಕಿನ್ ಅಲ್ಲಿ ಅದು ಹೊರಗೆ ಹಾಕ್ಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಹೆಲ್ಪ್ ಮೈಂಟೈನ್ ದ ಸ್ಕಿನ್ ಮಾಯಿಶ್ಚರ್. ಆಮೇಲೆ ಮಾಯಿಶ್ಚರ್ ಅನ್ನ ಬಾಡಿಯನ್ನ ಮಾಯಿಶ್ಚರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೂ ಸಹ ಅದು ಹೆಲ್ಪ್ ಮಾಡ್ತದೆ. ಸೊ ಅದಕ್ಕೋಸ್ಕರ ನಿಮಗೆ ಪಾಮೋಲಿ ಆಯಿಲ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಎಲು ಸೊಲ್ಯೂಷನ್ ಫಾರ್ ಕಾಮನ್ ಸ್ಕಿನ್ ಪ್ರಾಬ್ಲಮ್. ಕೆಲವರಿಗೆ ಎಷ್ಟೋ ಸಣ್ಣ ಸಣ್ಣ ಪ್ರಾಬ್ಲಮ್ ಬರ್ತದೆ ಸ್ಕಿನ್ ಅಲ್ಲಿ, ಅದಕ್ಕೆಲ್ಲ ನಿಮ್ಗೆ ಇದು ಒಂದು ಸೊಲ್ಯೂಷನ್ ಸೋಪ್. ಸೊ ಕ್ಯಾನೋಜಿ ಸೋಪ್ ಇದೆ. ಕೆಲವರಿಗೆ ನಿಮ್ಗೆ ಮಡವೆಗಳು ಬಂದಿರಬಹುದು, ಅಥವಾ ಡಾರ್ಕ್ ಸ್ಪಾಟ್ಗಳು ಆಗ್ತಾ ಇರಬಹುದು, ಅಥವಾ ಪೊಲ್ಯೂಷನ್ಸ್ ಡೆಪಾಸಿಟ್ ಆಗ್ಬೋದು. ಹೊರಗಡೆ ಹೋಗ್ತೀವಿ ಕೆಲವು ಟೈಮ್ ನಿಮ್ಗೆ ಗೊತ್ತಾಗ ನಾವ್ ಯಾವಾಗ್ಲೂ ಹೇಳ್ತಾರೆ, ಬೆಂಗಳೂರು ಒಂದು ರೌಂಡ್ ಹೊಡೆದ್ರೆ ಮುಖ ಎಲ್ಲೆಲ್ಲಿ ನಿಮ್ಗೆ ಬಟ್ಟೆ ಎಲ್ಲ ಆ ಜಾಗ ಎಲ್ಲ ಕಪ್ಪಾಗ್ತದೆ ಅಂತ. ಅದು ಪೊಲ್ಯೂಷನ್ ಇಂದ ಅದು ಹೋಗಿ ಡೆಪಾಸಿಟ್ ಆಗ್ತದೆ. ಸೊ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ, ರೆಡ್ ಸ್ಪಾಟ್ ಅಂಡ್ ರ್ಯಾಷಸ್, ಸಣ್ಣ ಪುಟ್ಟ ಈ ರ್ಯಾಷಸ್ ಎಲ್ಲ ಬಂದ್ರೆ ಇದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಕೆಲವು ಟೈಮ್ ಇದಕ್ಕಿದೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್. ಈಗ ನಿಮ್ಗೆ ಬೇರೆ ಬೇರೆ ಸೊಲ್ಯೂಷನ್ ಯೂಸ್ ಮಾಡ್ತಿರ್ತಾರೆ, ನಮ್ಮ ಸೋಪನ್ನ ಯೂಸ್ ಮಾಡಿದ್ರೆ ಬ್ಯಾಕ್ಟೀರಿಯಲ್ ನಿಮ್ಮ ಬಾಡಿ ಒಳಗಡೆ ಬರುತ್ತಿಲ್ಲ, ಸೇರ್ಕೊಳ್ಳಿಕ್ಕೂ ಆಗೋದಿಲ್ಲ. ನೀವು ವಾಶ್ ಮಾಡಿ ಹೊರಗೆ ಹೋಗ್ಬೋದು. ಆ ರೀತಿಯಲ್ಲಿ ನಿಮ್ಗೆ ವರ್ಕ್ ಆಗ್ತದೆ. ರಿಯಲಿ ವಂಡರ್ಫುಲ್ ಸೋಪ್. ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಅಂಡ್ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಎನಿ ಸ್ಕಿನ್ ಪ್ರಾಬ್ಲಮ್ ಯು ಕ್ಯಾನ್ ಯೂಸ್ ಅವರ್ ಸೋಪ್. ಸಪ್ಲೈ ಎನಫ್ ನ್ಯೂಟ್ರಿಷನ್ ನಿಮಗೆ ಸಪ್ಲೈ ಮಾಡ್ತದೆ. ಕ್ಲೆನ್ಸಸ್ ಟಾಕ್ಸಿಕ್ ಎಲಿಮೆಂಟ್ಸ್ ಫ್ರಮ್ ದ ಸ್ಕಿನ್ ಅಂಡ್ ಸೂಟಬಲ್ ಫಾರ್ ಆಲ್ ಟೈಪ್ ಆಫ್ ಸ್ಕಿನ್. ಯಾವುದೇ ಇರಲಿ, ಡ್ರೈ ಸ್ಕಿನ್, ವೆಟ್ ಸ್ಕಿನ್, ಆಯಿಲಿ ಸ್ಕಿನ್, ನಮ್ಮ ಸೋಪ್ ಯೂಸ್ ಆಗ್ತದೆ. ಕೆಲವ್ರ ಮನೆಯಲ್ಲಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಸೋಪ್, ನಾಟ್ ನೆಸರಿ ಒಂದೇ ಸೋಪ್ ನಿಮ್ಗೆ ಎಲ್ಲದಕ್ಕೂ ಇದು ಯೂಸ್ ಆಗಿ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಏನಾದ್ರೂ ನಿಮ್ಗೆ ಇದ್ರ ಬಗ್ಗೆ ಡೌಟ್ ಇದ್ರೆ ನೀವು ಕೇಳ್ಬಹುದು. ಸೇಫ್ ಫಾರ್ ಬೇಬಿ ಸ್ಕಿನ್. ನೀವು ಬೇಬಿ, ನಾನು ಹೇಳುದಿಲ್ಲ, ಫಸ್ಟ್ ಬರ್ಡೇ ಇರ್ಬೋದು, ನೀವು ಜಸ್ಟ್ ಇದನ್ನ ಕೊಡ್ಬೋದು ನಿಮ್ಗೆ ಈ ಸೋಪ್. ಮಕ್ಕಳು ಸಾಕಿ ಚಿಕ್ಕ ಮಕ್ಕಳಿಗೂ ಸಹ ನಿಮ್ಗೆ ಇದು ಸೇಫ್ ಆಗಿ ವರ್ಕ್ ಆಗ್ತದೆ. ಯಾಕಂದ್ರೆ ಇದು ಸಾಫ್ಟ್, ಇದರಲ್ಲಿ ಹಾರ್ಡ್ ಕೆಮಿಕಲ್ ಇರುವುದಿಲ್ಲ, ಯಾವುದೇ ನಿಮ್ಗೆ ಫ್ಲೇವರ್ ಇರುವುದಿಲ್ಲ. ಇಟ್ಸ್ ವೆರಿ ಗುಡ್ ಫಾರ್ ಸ್ಮೂತ್ ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗ್ತದೆ, ಯೂಸ್ ಮಾಡ್ಬೋದು. ಸೊ ಯಾವುದೇ ನೋ ಆಡೆಡ್ ಕಲರ್ಸ್. ಪುನಃ ಇದನ್ನ ಫೋಟೋ ತೆಗೆದು ಇಟ್ಕೊಳ್ಳಿ. ನೋ ಆಡೆಡ್ ಕಲರ್ಸ್, ಯಾವುದೇ ನಿಮ್ಗೆ ಕಲರ್ಸ್ ಅನ್ನ ಇದಕ್ಕೆ ಆಡ್ ಮಾಡಿ. ನಿಮ್ಗೆ ಕಾಣ್ತಾ ಇದೆ ಅದು ಗ್ಯಾನೋಡರ್ಮಾ ಕಲರ್ ಕಾಣ್ತಾ ಇರ್ತದೆ. ನೋ ಆಡೆಡ್ ಫ್ಲೇವರ್, ಯಾವುದೇ ನಿಮ್ಗೆ ಫ್ರಾಗ್ರೆನ್ಸ್, ಹೊಸ ಫ್ರಾಗ್ರೆನ್ಸ್ ಇಲ್ಲ. ಏನ್ ನ್ಯಾಚುರಲ್ ಗ್ಯಾನೋಡರ್ಮಾ ಇದೆ ಆ ಫ್ಲೇವರ್ ನಿಮ್ಗೆ ಇದೆ. ಕೆಮಿಕಲ್ಸ್ ಇಲ್ಲ, ಹಾರ್ಮ್ಫುಲ್ ಕೆಮಿಕಲ್. ಅದಕ್ಕೋಸ್ಕರ ತುಂಬಾ ನೊರೆ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಆಮೇಲೆ ನೋ ಸಿಂಥೆಟಿಕ್ ಏಜೆಂಟ್, ಯಾವುದನ್ನೇ ಅದರ್ ಏಜೆಂಟ್ ಅನ್ನ ಆಡ್ ಮಾಡಲಿಲ್ಲ. ಯಾಕಂದ್ರೆ ಕೆಲವರು ಆಡ್ ಮಾಡ್ಬಿಟ್ಟು ಸೋಪ್ ಅನ್ನ ದೊಡ್ಡದಾಗಿ ತೋರಿಸ್ತಾರೆ. ಸೊ ನಮ್ದು ಅದಿಲ್ಲ. ಸೊ ವಾಟ್ ನಾವು ಹೇಳ್ತೀವಿ ಅದು ಅದರಲ್ಲಿ ಉಂಟು. ಓಕೆ, ಇದನ್ನ ನೀವು ಜನರಿಗೆ ಎಕ್ಸಿಬಿಟ್ ಮಾಡಿ. ಸೊ ಇದರಲ್ಲಿ ಎಷ್ಟೋ ನಿಮ್ಗೆ ರೇಡಿಯಂಟ್ ಗ್ಲೋಸ್ ಆಗ್ಬೇಕಂತ ಹೇಳಿದ್ರೆ ಡಿಎಕ್ಸನ್ ಸೋಪ್ ಮೇಕ್ ದ ಸ್ಕಿನ್ ರೇಡಿಯಂಟ್ ಅಂಡ್ ಗ್ಲೋ ಆಗಿ ಕಾಣಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಆರ್ಗ್ಯಾನಿಕ್ ಗ್ಯಾನೋಡರ್ಮಾ, ಇದನ್ನ ನೀವು ಯಾರಿಗೂ ಹೈಲೈಟ್ಸ್ ಮಾಡ್ಬೇಕು. ಡಿಎಕ್ಸನ್ ಸೋಪ್ ಆರ್ಗ್ಯಾನಿಕ್ ಗ್ಯಾನೋಡರ್ಮಾ ಸೋಪ್, 100% ಆರ್ಗ್ಯಾನಿಕ್, ನೋ ಕೆಮಿಕಲ್ ಎಟ್ ಆಲ್. ಸೊ ಗ್ಯಾನೋಜಿ ಮೆಡಿಕೇಟೆಡ್ ಫೇಸ್ ಕ್ಲೆನ್ಸರ್, ಹೇಗಾಗಿ ನಿಮ್ಗೆ ಕ್ಲೀನ್ ಆಗಿ ಬಾಡಿ ಫೇಸ್ ಅನ್ನ ಕ್ಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಗ್ಯಾನೋಜಿ ಸೋಪ್ ರೆಡ್ಯೂಸ್ ದ ಸೆವರಿಟಿ ಆಫ್ ಎಕ್ಸಿಮಾ. ಇಂಥ ಪ್ರಾಬ್ಲಮ್ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಈ ಸೋಪ್ ಇಂದ ನೀವು ಹೊರಗುಳಿಬಹುದು. ಆಮೇಲೆ ಈ ತರ ನೋಡಿ, ಹೀಲ್ಸ್ ದ ಸ್ಕಾರ್ ಟಿಶ್ಯೂಸ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ನಮ್ಮ ಸೋಪ್ ಹೈಯೆಸ್ಟ್ ಹೆಲ್ಪ್ ಮಾಡ್ತದೆ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ 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 ಸರ್, ಇದು ಈ ಸೆಕ್ಷನ್ ಇನ್ನು 2 ನಿಮಿಷದಲ್ಲಿ ಎಂಡ್ ಆಗುತ್ತೆ. ಸೊ ಇದೇ ಸೇಮ್ ಪಾಸ್ವರ್ಡ್ ಮತ್ತು ಐಡಿ ಇಂದ ಲಾಗಿನ್ ಆಗಿ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಯೂಸ್ಫುಲ್ ಫುಲ್ ದ ಸ್ಕ್ಯಾಬಿ, ಕೆಲವರಿಗೆ ಸಿಬ್ಬುಗಳೆಲ್ಲ ಆಗ್ತದಲ್ಲ, ಸೊ ಇದಕ್ಕೆ ಸ್ಕ್ಯಾಬಿಗೆ ನೀವು ಯೂಸ್ ಮಾಡಿ ಇದರಿಂದ ಹೊರಗುಳಿಬಹುದು ನೀವು. ಸೊ ಈಗ ಈ ತರ ನಿಮ್ಗೆ ಆರ್ಗ್ಯಾನಿಕ್ ಸ್ಕಿನ್ ವೈಟ್ನರ್ ಅಂಡ್ ಆರ್ಗ್ಯಾನಿಕ್ ಫೇರ್ ಅಂಡ್ ಲವ್ಲಿ, ಸೊ ರೆಗ್ಯುಲರ್ ಯೂಸ್ ಮಾಡಿ. ನಿಮ್ಗೆ ಈ ಡಿಫರೆನ್ಸ್ ಅಲ್ಲಿ ಗ್ಯಾನೋಜಿ ಸೋಪ್ ಅಲ್ಲಿ ನಿಮ್ಗೆ ಕಂಡು ಬರ್ತದೆ. ಸೊ ಅಂಡ್ ರಿಮೂವ್ಸ್ ದ ಫ್ರಿಕಲ್ಸ್ ಅಂತ ಹೇಳ್ತಾರೆ, ಚೇಯಿಯನ್. ಈ ತರ ನೋಡಿ ಒಂಥರ ನಿಮ್ಗೆ ಮುಖದ ಮೇಲೆ ಕೆಲವರಿಗೆ ಈ ತರ ಬರ್ತದೆ. ಇದಕ್ಕೂ ಸಹ ಈ ಸೋಪ್ ನಿಮ್ಗೆ ಹೆಲ್ಪ್ ಆಗಿ ಅದನ್ನ ಸರಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಆಮೇಲೆ ಆಂಟಿ ಜರ್ಮ್ ಅಂಡ್ ಬ್ಯಾಕ್ಟೀರಿಯಾ, ಇವತ್ತು ಹೊರಗಡೆ ನೋಡಿದ್ರೆ ಕೊರೋನಾ ಬ್ಯಾಕ್ಟೀರಿಯಾ ಇದೆ, ಯಾವಾಗ ಒಳಗೆ ಬರ್ತದೋ ಗೊತ್ತಿಲ್ಲ. ಸೋಪ್, ಜಸ್ಟ್ ಈ ಸೋಪ್ ಅನ್ನ ನೀವು ಕೈ ತೊಳಿರಿ, ಮುಖ ತೊಳ್ಕೊಳ್ಳಿ. ಯು ಆರ್ ಆಲ್ವೇಸ್ ಆಂಟಿ ಜರ್ಮ್ ಅಂಡ್ ಬ್ಯಾಕ್ಟೀರಿಯಾ. ಸೊ ಅದಕ್ಕೆ ನಿಮ್ಗೆ ಅಂತ ಒಳಗೆ ಬರ್ದಿದ್ದಾಗೆ ನಮ್ಗೆ ಗ್ಯಾನೋಡರ್ಮಾ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಇದನ್ನ ನೀವು ಪ್ರತಿಯೊಬ್ಬರಿಗೂ ಈಗ ಪಬ್ಲಿಸಿಟಿ ಮಾಡ್ಬೋದು. ಈ ಫೋಟೋ ಇಟ್ಕೊಳ್ಳಿ, ಜನರಿಗೆ ಇದನ್ನ ತೋರಿಸಿ. ನಿಮ್ಗೆ ಇದರಲ್ಲಿ ದಿನಕ್ಕೊಂದ್ಸಲ ಮುಖ ತೊಳಿರಿ, ನಿಮ್ಗೆ ಕೊರೋನಾ ವೈರಸ್ ಇಂದ ದೂರ ಉಳಿಬಹುದು ಅಂತ ಅವರಿಗೆ ಹೇಳಿ. ಸೊ ನೆಕ್ಸ್ಟ್ ಆರ್ಗ್ಯಾನಿಕ್ ಶೇವಿಂಗ್ ಸೋಪ್ ಆಗಿ ನೀವು ಯೂಸ್ ಮಾಡ್ಬೋದು ಪ್ರತಿಯೊಬ್ಬರು. ಇದನ್ನ ರೆಗ್ಯುಲರ್ ಸೋಪ್ ಶೇವಿಂಗ್ ಯೂಸ್ ಮಾಡೋದ್ರಿಂದ ತುಂಬಾ ನಿಮ್ಗೆ ಒಳ್ಳೇದಾಗಿ ಕಾಣ್ತದೆ. ರೆಗ್ಯುಲರ್ ಯೂಸ್ ಮಾಡಿ ಇದನ್ನ, ಈ ಸೋಪ್ ಅನ್ನೇ ಯೂಸ್ ಮಾಡಿ, ಗ್ಯಾನೋಜಿ ಸೋಪ್. ಆಮೇಲೆ ಆರ್ಗ್ಯಾನಿಕ್ ಡಿಯೋಡ್ರೆಂಟ್ ರಿಡ್ ಬಾಡಿ ಆರ್ಡರ್, ಕೆಲವರಿಗೆ ಸ್ಮೆಲ್, ತುಂಬಾ ಬೆವರಿನ ಸ್ಮೆಲ್ ಇರ್ತದೆ, ಆರ್ಡರ್ ಇರ್ತದೆ, ಅದನ್ನ ಯಾವ್ದಾವ್ದೋ ಕೆಮಿಕಲ್ ಯೂಸ್ ಮಾಡ್ತಾರೆ, ಅದರಿಂದ ಫಂಗಸ್ ಆಗ್ತದೆ. ಸೊ ಅದರಿಂದ ಡಿಎಕ್ಸನ್ ಸೋಪ್ ಯೂಸ್ ಮಾಡಿ. ಮೇಕ್ಸ್ ಸಿಲ್ಕಿ ಅಂಡ್ ಸ್ಪಾಟ್ಲೆಸ್ ಸ್ಕಿನ್ಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಡೆಫಿನೆಟ್ಲಿ ನಿಮ್ಗೆ ವರ್ಕ್ ಆಗ್ತದೆ. ರೆಗ್ಯುಲರ್ ಯೂಸ್ ಮಾಡಿ, ಬೆನಿಫಿಟ್ ಅನ್ನ ತಗೊಳ್ಳಿ.
ಕ್ವಿಕ್ಲಿ ಹೀಟ್ ಆಗ್ತದೆ. ಅದಕ್ಕೆ ಸಹ ಇದು ತುಂಬಾ ಬೆವರು ಸಲ ಇರ್ಬೋದು.